ಹೆಳವ ಸಮಾಜದ ಅಧಿಕಾರಕ್ಕಾಗಿ ಹೋರಾಟ ಮಾಡುವಂಥ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡಿದ್ದೀವಲ್ಲ, ಅದು ನಾವು ಮಾಡಿದ ಮೊದಲನೇ ಕೆಲಸ. ಎಲ್ಲ ವಿಚಾರಗಳಲ್ಲೂ ನನ್ನ ಜೊತೆ ಇದ್ದಂಥ ರಾಜ್ಯದ ಪ್ರಮುಖ ಮುಖಂಡರುಗಳನ್ನು ನಾನು ಕರೆದು ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ 28 ಜೂನ್ 2015 ನಾನು ಈ ಸಂಘಟನೆಯನ್ನು ವಹಿಸಿಕೊಂಡೆ. 11ನೇ ತಾರೀಕು ನಡೆಯುವಂಥ ಈ ನಮ್ಮ ಮೀಟಿಂಗ್ ಸಭೆಯಲ್ಲೂ ಕೂಡ ನಾನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೀವಿ. ಏನು ಕೆಲಸ ಮಾಡಿದ್ದೀವಿ, ಏನು ಕೆಲಸ ಮಾಡಿಲ್ಲ, ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ನೀವು ಮಠನ ಬಿಟ್ಟೋಗಿ ನಿಮಗೆ 20 ಲಕ್ಷ ಕೊಡ್ತೀನಿ, 30 ಲಕ್ಷ ಕೊಡ್ತೀನಿ ಅಂತ ಹೇಳೋದು, ನಾನು ಮಠದಲ್ಲಿ ಸ್ವಾಮೀಜಿಯಾಗಿ ಕೂತ್ಕೋತೀನಿ, ನಾನು ಬಸವ ತತ್ವಗಳನ್ನು ಅನುಸರಣೆ ಮಾಡ್ತೀನಿ, ನೀವೆಲ್ಲರೂ ಬಸವ ಅನುಯಾಯಿಗಳಾಗಿ ಅಂತ ಹೇಳೋವಂಥದ್ದು, ನೀವು ಮಾಂಸ ತಿನ್ನಬೇಡಿ, ಹೆಂಡ ಕುಡಿಬೇಡಿ, ನೀವೆಲ್ಲರೂ ಕೂಡ ಬಸವ ತತ್ವದ ಅನುಯಾಯಿಗಳಾಗಿ ಬದುಕಬೇಕು. ಕೃಷ್ಣಪ್ಪನವರು ಒಂದು ಡ್ರಾಫ್ಟ್ ಮಾಡಿ ರಾಜ್ಯದ ಮುಖಂಡರು ಮತ್ತು ಹೆಳವ ಬಂಧುಗಳಲ್ಲಿ ಅವರ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇಡೋದ್ರ ಜೊತೆಯಲ್ಲಿ ಕೆಲವು ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಒಂದು ಕನ್ಕ್ಲೂಷನ್ ಕೊಡಬೇಕಾಗಿತ್ತು. ಆ ಕನ್ಕ್ಲೂಷನ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮಸ್ಕಾರ. ಆತ್ಮೀಯ ಹೆಳವ ಸಮಾಜದ ಎಲ್ಲ ಬಂಧುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಮಾಜದ ಬಗ್ಗೆ, ಸಂಘಟನೆಯ ಬಗ್ಗೆ, ನಮ್ಮ ಹೆಳವ ಸಮಾಜದ ಶ್ರೀಮಠದ ಬಗ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲಿ ನಡೆಯುತ್ತಿರುವಂಥ ಸಮರದ ಬಗ್ಗೆ ಅಥವಾ ಯುದ್ಧದ ಬಗ್ಗೆ ರಾಜ್ಯದ ಎಲ್ಲ ಹೆಳವ ಸಮುದಾಯದವರಿಗೆ ಒಂದು ಮಾಹಿತಿನ ಕೊಡೋದು ನನ್ನ ಆದ್ಯ ಕರ್ತವ್ಯ ಅಂತ ಆದರೂ ನಾನು ಭಾವಿಸ್ತಾ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಹೆಳವ ಸಮಾಜ ಅಂತ ಹೇಳಿದ್ರೆ ಅಸಹ್ಯ ಪಟ್ಕೊಂಡು ಹೇಳ್ಕೊಳ್ಳೋಕ್ಕೆ ಆಗದೇ ಇರೋವಂಥವ್ರು, ಗೌಡ್ರು ಅಂದ್ಕೊಂಡು ಹೇಳ್ತಾ ಇದ್ದವರು, ಹೆಳವಿಕ್ಕಲಿಗ ಅಂತ ಹೇಳ್ತಾ ಇದ್ದವರು, ಹೆಳಲಿಂಗಾಯತ ಹೇಳ್ತಾ ಇದ್ದವರು, ಎಷ್ಟೋ ಜನ ಧರ್ಮವನ್ನೇ ಬದಲಾವಣೆ ಲಿಂಗಾಯತ ಧರ್ಮಕ್ಕೆ ಹೋದವರು, SC STನಲ್ಲಿ ಸೇರಿಕೊಂಡವರು ಕೂಡ ನಮ್ಮ ಜೊತೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಎಲ್ಲರದ್ದು ಪ್ರಶ್ನೆ ಸಂಘಟನೆ ತಟಸ್ಥವಾಗಿದೆ ಅನ್ನೋದು ಒಂದೇ ಆಗಿದೆ. ಸಂಘಟನೆ ತಟಸ್ಥವಾಗಿದ್ದಿದ್ದರೆ ಇವತ್ತು ಹೇಳ್ಕೊಳ್ಳೋಕ್ಕೆ ಏಸಿಗೆ ಪಡ್ತಾ ಇದ್ದಂತಹ ಜನ, ಈ ಸಮಾಜದಲ್ಲಿ ನಾನು ಉದ್ಧಾರನೇ ಆಗೋದಿಲ್ಲ ಅಂತ ಹೇಳಿ ಬೇರೆ ಧರ್ಮಕ್ಕೆ ಹೋಗಿದ್ದಂತಹ ಜನ, ಈ ಸಮಾಜವನ್ನು ನಾವು ಹೇಳಿಕೊಂಡ್ರೆ ಎಷ್ಟಿಗೆ ಸೇರ್ಪಡೆ ಮಾಡಿದ್ರೆ ಬೇರೆ ವಿಚಾರಕ್ಕೆ ಹೋದರೆ ನಮಗೆ ಸ್ಥಳೀಯವಾಗಿ ನಾವಿರೋ ಏರಿಯಾಗಳಲ್ಲಿ ನಮಗೆ ಮರ್ಯಾದೆ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಂಥ ಜನ ಇವತ್ತು ಹೆಳವ ಸಮಾಜದ ಅಧಿಕಾರಕ್ಕಾಗಿ ಹೋರಾಟ ಮಾಡುವಂಥ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡಿದ್ದೀವಲ್ಲ, ಅದು ನಾವು ಮಾಡಿದ ಮೊದಲನೇ ಕೆಲಸ. ಈ ಕೆಲಸಕ್ಕೋಸ್ಕರ ನಾವು ನೂರಾರು ಸಾವಿರಾರು ವಾಟ್ಸಪ್ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಅಷ್ಟು ಜನಗಳನ್ನು ಆ್ಯಡ್ ಮಾಡಿದ್ದೀವಿ. ಹೆಳವ ಸಮಾಜದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ಕೆಲಸಗಳನ್ನು ಮಾಡಿದ್ದೀವಿ. ಹೆಳವ ಸಮಾಜ ಅಂತಂದರೆ, ಹೆಳವ ಅಂತ ಹೇಳಿದ್ರೆ ಆಟೋ ಹಿಂದೆ, ಸ್ಕೂಟ್ರ್ ಹಿಂದೆ, ಕಾರ್ ಹಿಂದೆ ಬರೆಸ್ಕೊಂಡು ಹೇಳ್ಕೊಳ್ಳೋಂಥ ರೀತಿಯಲ್ಲಿ ಈ ಸಮಾಜವನ್ನು ಉನ್ನತ ಮಟ್ಟಕ್ಕೆ ತಂದಿರೋಂಥದ್ದು ನಾವು ಮಾಡಿರೋ ಕೆಲಸ. ಈ ಎಲ್ಲ ಪ್ರಗತಿಯನ್ನು, ಈ ಪ್ರಸ್ತುತ ಅಧ್ಯಕ್ಷರಿಗೆ ಸಿಗ್ತಾ ಇರತಕ್ಕಂಥ ಗೌರವವನ್ನು ಎಲ್ಲವನ್ನು ಕೊನೆಗಂಡ ಕೆಲವು ಬೇರು ಈ ಸಮಾಜದ ಮತ್ತೊಮ್ಮೆ ಅಧ್ಯಕ್ಷನಾಗಬೇಕು ಅಂತ ಹೇಳಿ ಬರ್ತಾ ಇರೋದು ಭಾಳ ಹೆಮ್ಮೆ ತರುವಂಥ ವಿಷಯ. ಅವರಿಗೆ ನನ್ನ ಸ್ವಾಗತ ಇದೆ. ಆದರೆ ಇಷ್ಟೆಲ್ಲ ಕನ್ಕ್ಲೂಷನ್ಗೆ ನನ್ನ ಒಂದು ಸಣ್ಣ ಕಿರುಪರಿಚಯ, ಮೀನ್ಸ್ ಸಣ್ಣದಾಗಿ ಒಂದು ಈ ಸಮಾಜ ನಡೆದು ಬಂದ ದಾರಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಹೇಳ್ತೀನಿ. 2001 ಮತ್ತು 2ರಲ್ಲಿ ನಾನು ಮತ್ತು ನನ್ನ ಜೊತೆಯಲ್ಲಿ ಕೆಲವು ಸಂಘಟಿಗರು ಸೇರಿ ಸಮಾಜವನ್ನು ಹುಟ್ಟಾಕಬೇಕು ಅಂತ ಹೇಳಿದಾಗ ಸಮಾಜದ ಪ್ರಮುಖರಾದಂಥ ಸನ್ಮಾನ್ಯ ಶ್ರೀ ವೆಂಕಟಪ್ಪನವರ ಮಾರ್ಗದರ್ಶನದಿಂದ ಆಲ್ರೆಡಿ ಸಂಘಟನೆ ಇದೆ ಅನ್ನೋಂಥ ವಿಷಯ ತಿಳಿದು ಬಂದು, ಆ ಸಂಘಟನೆ ನಾಗಪ್ಪ ಚನ್ನಸಂದ್ರದ ನಾಗಪ್ಪನ ಮನೆಯಲ್ಲಿದೆ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ತೊಗೊಂಡು ಬಂದ ಮೇಲೆ ಮಾತುಕತೆ ಮಾಡಿಕೊಂಡು ಬಂದ ನಂತರದಲ್ಲಿ ಒಬ್ಬೊಬ್ಬರೇ ಸೇರ್ತಾ ಇರಬೇಕಾದ್ರೆ ಕೃಷ್ಣಪ್ಪನವರು ಕೂಡ ಒಬ್ಬರಾಗಿದ್ದರು. ಅದರ ನಂತರದಲ್ಲಿ 1984ರಿಂದ 2002ನೇ ಇಸ್ವಿವರೆಗೂ ಕೂಡ ಸಂಘ ರಿನಿವಲ್ ಆಗಿರಲಿಲ್ಲ. ಆ ಸಂಘನ ರಿನಿವಲ್ ಮಾಡಿಸಿ ಅದಕ್ಕೊಂದು ಅಸ್ತಿತ್ವವನ್ನು ಕೊಟ್ಟು ಮತ್ತಿಕೆರೆಯಲ್ಲಿ ಕಚೇರಿನ ತೆರೆದು ಆ ಸಂಘವನ್ನು ಪುನಶ್ಚೇತನಗೊಳಿಸಿ
ನನ್ನನ್ನು ಅಧ್ಯಕ್ಷನಾಗಿ ಅಂತ ಹಠ ಹಿಡಿದಂಥ ಕೃಷ್ಣಪ್ಪನವ್ರನ್ನೇ ಅಧ್ಯಕ್ಷನನ್ನಾಗಿ ಮಾಡಿ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ. 1.5 ವರ್ಷಗಳವರೆಗೂ ನಾನು ಇದ್ದೆ. 1.5 ವರ್ಷಗಳಲ್ಲಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳನ್ನು ಸುತ್ತಾಡಿ ಜನಗಳಿಂದ ಸದಸ್ಯತ್ವ ಹಣ ಮತ್ತು ದೇಣಿಗೆ ಉದಾರವಾಗಿ ದಾನ ಕೊಟ್ಟವರು ಎಲ್ಲರ ಹತ್ರನೂ ತಗೊಂಡಿದ್ದು 8.5ರಿಂದ 9 ಲಕ್ಷ 10 ಲಕ್ಷದವರೆಗೂ ಕೂಡ ಹಣ ಮತ್ತಿಕೆರೆ ಬ್ಯಾಂಕ್ನಲ್ಲಿ ನಾವು ಇಟ್ಕೊಂಡ್ವಿ ಠೇವಣಿ. ಈ ಎಲ್ಲ ಕಾರಣಗಳಿಂದ ಹಿಂದೆ MS ಎಳವರ್ನವರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರ ಜನ್ಮದಲ್ಲಿ MLC ಆಗೋಕ್ಕೆ ಆಗಲಿಲ್ಲ. ಅವರ ಪ್ರಯತ್ನ ಅದೇ ಆಗಿತ್ತು. ಅಟ್ಲೀಸ್ಟ್ ನಾವಾದರೂ ಆಗಬೇಕು ಅನ್ನೋ ಒಂದು ಮಹದಾಸೆಯನ್ನು ಹೊತ್ಕೊಂಡ್ರು ಕೃಷ್ಣಪ್ಪನವರು. ಆ ಕೃಷ್ಣಪ್ಪರವರ ಆಸೆಗೆ ಅವರು ಹೇಳಿದ ರೀತಿಯಲ್ಲಿ ಕುಣಿಯೋದಕ್ಕೆ, ಅವ್ರು ಹೇಳಿದ ರೀತಿಯಲ್ಲಿ ಸಮಾವೇಶಗಳನ್ನು ಮಾಡಿ ನೀರಿನಲ್ಲಿ ಹಣದ ವ್ಯಯ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ನನ್ನ ವಿರೋಧವಿತ್ತು. ಆ ಟೈಮ್ನಲ್ಲಿ ನನ್ನ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ನಾನು ಸಹಕಾರ ನೀಡ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ಸಂಘ ಬಿಟ್ಟು ಹೋಗಲಿ, ನಾನು ನಡೆಸೋದು ನನಗೆ ಗೊತ್ತಿದೆ ಅನ್ನೋ ಹತ್ರ ಹೇಳಿದ್ರು. ಆದರೂ ನಾನು ಜಗ್ಲಿಲ್ಲ. ಯಾವಾಗ ನಾನು ಜಗ್ಲಿಲ್ಲ, ಕೃಷ್ಣಪ್ಪನವರೇ ರಾಜೀನಾಮೆ ಕೊಟ್ಟು ನಾಗರಾಜ್ ಅವರು ಬುದ್ಧಿವಂತರು, ವಿದ್ಯಾವಂತರು, ವಾಗ್ಮಿಗಳು, ವಾಕ್ಚಾತುರ್ಯ ಉಳ್ಳವರು, ಅವ್ರನ್ನ ಮುಂದುವರಿಸ್ಕೊಂಡು ಹೋಗಿ ಅಂತೇಳಿ ಒಂದು ರಾಜೀನಾಮೆ ಪತ್ರವನ್ನು ಕೊಟ್ಟು ಆ ಪತ್ರದ ನಂತರದಲ್ಲಿ ಕಾರ್ಯಕ್ರಮಕ್ಕೆ ಸಂಘಟನೆಗೆ ಬರೋದನ್ನು ನಿಲ್ಲಿಸಿದ್ರು. 1 ವಾರಗಳಲ್ಲಿ ಯೋಚನೆ ಮಾಡಿ ನಾನು ನನ್ನ ಒಬ್ಬನಿಂದ ಈ ಸಮಾಜ ಹಾಳಾಗಬಾರ್ದು ಅಥವಾ ಕುಂಠಿತ ಆಗಬಾರ್ದು ಅನ್ನೋ ವಿಚಾರನ ಮನಗಂಡು ಕೃಷ್ಣಪ್ಪನವ್ರನ್ನ ಮತ್ತೆ ಕರ್ಕೊಂಡು ಬಂದು ಸಂಘಟನೆಯಲ್ಲಿ ಕೂಡಿಸಿ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದೆ 2003ರಲ್ಲಿ. ಅಲ್ಲಿಂದ ನಾನು ಯಾವತ್ತೂ ಕೂಡ ಕೃಷ್ಣಪ್ಪನವ್ರಿಗೆ ಡಿಸ್ಟರ್ಬೆನ್ಸ್ ಮಾಡಲಿಲ್ಲ. ಯಾವುದೇ ಕ್ವಶನ್ಗಳನ್ನು ನಾನು ಕೇಳಲಿಲ್ಲ. 15 ವರ್ಷಗಳ ಕಾಲ 2001ರಿಂದ 2015 ಜೂನ್ 28ನೇ ತಾರೀಕಿನವರೆಗೂ ಕೂಡ ಅವರು ಆಡಳಿತ ಮಾಡಿದ್ರು. ಯಾವ ರೀತಿ ಮಾಡಿದ್ರು ಆಡಳಿತ? ಸ್ವಾಮೀಜಿಗಳನ್ನು ತರಬೇಕು ಅಂತ ನಾವ್ಯಾರು ಇಷ್ಟಪಟ್ಟಿರಲಿಲ್ಲ. ಇನ್ಸ್ಟೆಂಟ್ ಸ್ವಾಮೀಜಿ ಬೇಕು, ರೆಡಿಮೇಡ್ ಬೇಕು ಅನ್ನೋ ಉದ್ದೇಶಕ್ಕೆ ಸಮಾಜದವ್ರನ್ನ ಕಟ್ಕೊಂಡೋಗಿ ಚಿತ್ರದುರ್ಗ ಮಠದಲ್ಲಿ ಅವರೇ ಕರ್ಕೊಂಡು ಬಂದರು ಸ್ವಾಮೀಜಿನ ಕರ್ಕೊಂಡು ಬಂದು ಸ್ಕೂಲ್ನಲ್ಲಿ ಹುಡುಗರು ಕೆಲಸ ಮಾಡೋದಕ್ಕೆ ಅವರು ಶಾಲೆಯಲ್ಲಿ ಒಂದು ರೂಮ್ನಲ್ಲಿ ಇಟ್ಕೊಂಡ್ರು. ಊರೂರು ಕಳಿಸಿ ಭಿಕ್ಷೆ ಬೇಡಿಸ್ತಿದ್ರು, ದಾನ ತರಿಸ್ತಿದ್ರು. ಏನು ಕೆಲಸ ಮಾಡ್ತಾ ಇಲ್ಲ ನೀವು, ನಿಮ್ಗೆ ಯಾಕೆ ಊಟ ಹಾಕಬೇಕು ಅಂತ ಕೇಳಿದ್ರು ಸ್ವಾಮೀಜಿಗೆ. ನಾನೆಲ್ಲೋ ಹೋಗಿ ಒಂದು ಗೊಡ್ಡ ಹಸು ತಂದಲ್ರಿ, ನಿಮ್ಗೇನ್ರು ಮಾಡಲ್ಲ, ಹಸು ಹಾಲು ಕರೆಯಲ್ಲ ಅಂದಮೇಲೆ ಹಸುನ ಇಟ್ಕೊಂತಾರೆ, ಯಾರಾದರೂ ಕಸಾಯಿಖಾನೆಗೆ ಹೊಡಿತಾರೆ ಅನ್ನೋ ಮಾತುಗಳನ್ನು ಆಡಿದ್ರು. ಈ ಬೇಸರದಿಂದ ಸ್ವಾಮೀಜಿಯವರು ಸಮಾಜನ ಬಿಟ್ಟು ಹೊರಗಡೆ ಹೋಗ್ತೀನಿ ಅಂತ ಬಂದಾಗ ಇವತ್ತಿನ ಕೋಡಿಹಳ್ಳಿನಲ್ಲಿ ಸಮಾಜದ ದುಡ್ಡಿಂದ 1 ಎಕರೆ ಜಾಗವನ್ನು ತೆಗೆದು ನಿಮ್ಮ ಸ್ವಂತಕ್ಕೆ ಬರ್ಕೊಟ್ಬಿಡ್ತೀನಿ ನಾನು, ನೀವು ಈ ಜಮೀನು ಇಟ್ಕೊಂಡು ಏನಾದರೂ ಮಾಡ್ಕೊಳ್ಳಿ, ನನ್ನ ವಿಷಯಕ್ಕೆ ಬರಬೇಡಿ ಇನ್ಮೇಲೆ ಅಂತ ತಗೊಂಡೋಗಿ ಅಲ್ಲಿಗೆ ಹಾಕಿದ್ರು. ಅದು ಒಂದು ಕಡೆ ಆದರೆ ಮುಂದಿನ ದಿನಗಳಲ್ಲಿ ಬರ್ತಾ ಸಮಾಜದಲ್ಲಿ MS ಎಳವರ್ ಅನ್ನೋಂಥ ಒಂದು ದೊಡ್ಡ ಹೆಸರಿದೆ. ಅವರು ಸಮಾಜದ ಕೆಲಸಗಳನ್ನು ಮಾಡೋ ಟೈಮ್ನಲ್ಲಿ ನಾವಿನ್ನೂ ಹುಟ್ಟಿರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಅಂಥ ಸಂದರ್ಭದಲ್ಲಿ MS ಎಳವರ್ ಅವರು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ 3 ಟರ್ಮು ಸದಸ್ಯರಾಗಿದ್ದಂಥವರು. ಇವರು ಮಾಡ್ತಾ ಇರುವಂಥ ಕೆಲವು ವಿಚಾರಗಳನ್ನು ಬಯಲಿಗೆ ಎಳೆದ್ರು ಅನ್ನೋ ಕಾರಣಕ್ಕೆ. ಏನು ಬಯಲಿಗೆ ಎಳೆದ್ರು? ಸಮಾಜದ ಮಕ್ಕಳನ್ನ ತಗೊಂಡು ಬಂದು ಶಾಲೆಯಲ್ಲಿ ಓದಿಸ್ತೀನಿ ಅಂತ ಹೇಳಿದ್ರು. ಆದರೆ ಸರ್ಕಾರದ ವತಿಯಿಂದ ಪ್ರತಿಷ್ಠಿತ ಶಾಲೆಯ ಹೆಸರಿನಲ್ಲಿ ಒಬ್ಬ ವಿದ್ಯಾರ್ಥಿಗೆ 67,000 ರೂಪಾಯಿಗಳ ರೀತಿಯಲ್ಲಿ ಅನುದಾನ ಪಡಿತಾ ಇದ್ರು 110 ಜನಕ್ಕೆ. ಆದರೆ ಅದರಲ್ಲಿದ್ದಿದ್ದೇ ನಮ್ಮ ಸಮುದಾಯದವರು 20 ಜನ. ಮಿಕ್ಕ ಬೇರೆ ಸಮುದಾಯದವ್ರನ್ನ ತಗೊಂಡು ಬಂದು ಇವರೆಲ್ಲ ಅಲೆಮಾರಿಗಳು ಅಂತ ಹೇಳಿ ಸರ್ಕಾರದ ಕಣ್ತಪ್ಪಿಸಿ 1 ವರ್ಷಕ್ಕೆ 65ರಿಂದ 70 ಲಕ್ಷ ರೂಪಾಯಿಗಳ ಅನುದಾನವನ್ನು ಪಡಿತಾ ಇದ್ದರು. ಆದರೆ ಆ ನಮ್ಮ ಸಮುದಾಯದ ಯಾವುದೇ ಮಕ್ಕಳು ಅವ್ರ ಶಾಲೆಯಲ್ಲಿ ಓದ್ತಾ ಇರಲಿಲ್ಲ. ಅವ್ರನ್ನ ಉಳ್ಕೊಳ್ಳೋಕೆ ಮಾತ್ರ ಅಲ್ಲಿ ಇಟ್ಕೋತಾ ಇದ್ರು. ಮಿಕ್ಕಿದ್ದು ಇವ್ರ ಶಾಲೆಯಲ್ಲಿ ಆ ಮಕ್ಕಳನ್ನ ಓದಿಸಿದ್ರೆ ಬೇರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂದರೆ ಅವ್ರು ಯಾರೂ ಬರೋದಿಲ್ಲ ಅಂತ ಹೇಳಿ ಈ ಮಕ್ಕಳನ್ನ ಬ್ಯಾಕ್ ಡೋರಿಂದ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾ ಇದ್ರು. ಇಂಥ ವಿಚಾರಗಳನ್ನು ಬಯಲಿಗೆ ತಂದಂಥ MS ಎಳವರ್ ಅವರ ವಿರುದ್ಧವಾಗಿ
ಹಿಂದುಳಿದ ವರ್ಗಗಳ ಆಯೋಗದ ಕಚೇರಿ ಎದುರಿನಲ್ಲಿ ಕೆಲವ್ರನ್ನ ಇವರ ಬೆಂಬಲಿಗರನ್ನ ಕರ್ಕೊಂಡೋಗಿ MSLವರ ಬಗ್ಗೆ ಧಿಕ್ಕಾರ ಕೂಗಿದ್ರು, ಅವ್ರ ವಿರುದ್ಧ ಪತ್ರಿಕೆಗಳಲ್ಲಿ ಬರೆಸಿದ್ರು, ಅವ್ರ ವಿರುದ್ಧ ಕರಪತ್ರಗಳನ್ನು ಮುದ್ರಿಸಿ ಎಲ್ಲ ಕಚೇರಿಗಳಲ್ಲೂ ಹಂಚ್ಕೊಂಡು ಬಂದರು. ಇವರು ಬಡಾವಣೆಯಲ್ಲೇ ಇದ್ದಂಥ ಇನ್ನೊಬ್ಬ ವ್ಯಕ್ತಿ, ನಮ್ಮ ಸಮುದಾಯಕ್ಕೆ ಸಾಕಷ್ಟು ಕೆಲಸ ಮಾಡಿರುವಂಥ ರಾಮಸ್ವಾಮಿ ಅವರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು. ಅವರನ್ನು ವಿಧಾನಸೌಧದ ID ಕಾರ್ಡ್ ಡೂಪ್ಲಿಕೇಟ್ ಪತ್ರಕರ್ತ ಅಂತ ಹೇಳಿ ಓಡಾಡ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿಸೋ ರೀತಿಯಲ್ಲಿ ಮಾಡಿದ್ರು. ಇವರು ವಾಪಸ್ಸು ರಾಮಸ್ವಾಮಿ ಅವರು ರಿಟೈರ್ಡು ವಿಲೇಜ್ ಅಕೌಂಟೆಂಟನ್ನು ಆಗಿದ್ದರು, ಆದರೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ರೀತಿ RTO ಆ ದ್ವೇಷದಲ್ಲಿ ದುಡ್ಡು ವಸೂಲಿ ಮಾಡ್ತಾರೆ ಅನ್ನೋ ಒಂದು ಅಲಿಗೇಷನನ್ನು ಮಾಡಿ ಅವ್ರ ಮೇಲೆ ಆರೋಪನ ಮಾಡಿದ್ರು. ಬೇಕಾದಷ್ಟು ತೊಂದರೆಗಳನ್ನು ಕೊಟ್ಟರು. ಸೊ ಈ ರೀತಿಯಾಗಿ 1-2 ಆಗಿಲ್ಲ, ಈ ಥರ ನೂರಾರು ಪ್ರಾಬ್ಲಮ್ ಆಯಿತು. ಮೈಸೂರು ಎಳವರ ಉಂಡಿನಲ್ಲಿ ಒಂದು ಸಮಾವೇಶ ಆಯಿತು. ಆ ಸಮಾವೇಶದಲ್ಲಿ ಈಗಿನ ಬೀದರ್ನಲ್ಲಿರ್ತಕ್ಕಂಥ ದುಮ್ಮನಸೂರು ಗ್ರಾಮದಲ್ಲಿರ್ತಕ್ಕಂಥ ಶಂಕರಲಿಂಗ ಸ್ವಾಮೀಜಿಗಳನ್ನು ಬೇರೆ ಯಾರೋ ಸಮಾಜಕ್ಕೆ ಕರ್ಕೊಂಡು ಬಂದರು. ಅವರು ನಮ್ಮ ಸಮುದಾಯದವರು. ಅವರು ರಾಮಸ್ವಾಮಿ ಮತ್ತು ಬೇರೆಯವರು ಕರ್ಕೊಂಬಂದಿದ್ದನ್ನು ನಮ್ಮ ಈಗಿನ ಬಸವಲಿಂಗೇಶ್ವರ ಸ್ವಾಮೀಜಿಯವರ ವಿರುದ್ಧ ಬರ್ತಾವ್ರೆ ಅನ್ನೋ ಉದ್ದೇಶಕ್ಕೆ ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ರು. ಅವರು ಪ್ರೋಗ್ರಾಮ್ಗೆ ಬರದೇ ಇರೋ ರೀತಿ ತಡೆ ಒಡ್ಡಿದ್ರು. ನನ್ನನ್ನು ಸ್ವತಃ ಆ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ನಮಗೆ ಒಬ್ಬರೇ ಸ್ವಾಮೀಜಿ ಸಾಕು, ನಮ್ಮ ಸಮಾಜದವ್ರು ಬೇರೆ ಯಾರು ಬೇಡ ಅಂತೇಳಿ ನನ್ನ ಕೈಯಲ್ಲಿ ಅವರನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿಸುವಂಥ ಪ್ರಯತ್ನನ ಮಾಡಿದ್ರು. ಸೊ ಹೀಗೆ 1-2 ಕಾರ್ಯಕ್ರಮಗಳಾಗಿಲ್ಲ. ಇವರ ಎಲ್ಲ ಸರ್ವಾಧಿಕಾರಿ ಮತ್ತು ಏಕಚಕ್ರಾಧಿಪತ್ಯ ಅಂತ ಹೇಳ್ತಾ ಇದ್ದಾರೆ. ಅವರ ಏಕಚಕ್ರಾಧಿಪತ್ಯಕ್ಕೆ ಬೇಸತ್ತಂಥ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದ ಎಳವ ಸಮುದಾಯದವರು ಸಪ್ರೇಟ್ ಸಂಘಟನೆ ಮಾಡಿಕೊಂಡ್ರು. ಹೈದರಾಬಾದ್ ಕರ್ನಾಟಕದವರು ಸಪ್ರೇಟ್ ಸಂಘಟನೆ ಮಾಡಿಕೊಂಡ್ರು. 2010-12ರಿಂದ ಆಚೆಗೆ 2008-9ರಿಂದ ಆಚೆಗೆ ಇವ್ರ ಜೊತೆಯಲ್ಲಿ ಯಾರೂ ಸಹಕಾರ ನೀಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇವರು ತಟಸ್ಥವಾಗಿದ್ದರು. 2010-11ರಲ್ಲಿ ನಾನು ಸ್ವತಃ ಹೋಗಿ ಹೋಟೆಲ್ ಚಾಲುಕ್ಯ, ಗಾಂಧಿನಗರ ಹೋಟೆಲ್ ಚಾಲುಕ್ಯ ಬಸವ ಭವನದ ಆವರಣದಲ್ಲಿ ಕೇಳಿದೆ, ನೀವು ತಟಸ್ಥವಾಗಿದ್ದೀರಾ, ಯಾವ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇಲ್ಲ, ಯಾಕೆ ನೀವು ನನ್ನನ್ನು ಆ್ಯಕ್ಟಿವ್ ಆಗಿ ಇಂಜೆಕ್ಟ್ ಮಾಡ್ಕೋಬಾರ್ದು, ಜನಗಳೆಲ್ಲ ಕೇಳ್ತಿದ್ದಾರೆ ಅಂದಾಗ, ನೀನು ಯಾರೋ, ನಿನಗೂ ಈ ಸಮಾಜಕ್ಕೆ ಏನು ಸಂಬಂಧ, ನಿನ್ನನ್ನು ಯಾರೋ ಇಲ್ಲಿ ಕರೆದಿದ್ದು ಅನ್ನೋ ರೀತಿಯಲ್ಲಿ ಏಕವಚನದಲ್ಲಿ ಮಾತಾಡಿ ನನ್ನನ್ನು ಅಲ್ಲಿಂದ ಹೊರಗಡೆ ಕಳಿಸಿದ್ರು. ಆ ನಂತರದಲ್ಲಿ ಬಂದು ನಾನು ಇಡೀ ಸಮಾಜದ ಪ್ರಮುಖರನ್ನು ಒಟ್ಟುಗೂಡಿಸಿ 2012ರಲ್ಲಿ ಶಿವಾಜಿನಗರದ ಹೋಟೆಲ್ ರಮಣಾದಲ್ಲಿ ನಾನು ಸಮಾನ ಮನಸ್ಕರ ಸಭೆಯನ್ನು ಮಾಡಿದೆ. ಅಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಬೆಟ್ಟಯ್ಯನವರು ಇದ್ದರು, MS ಎಳವಾರವರು ಇದ್ದರು, ಗೋವಿಂದವಣ್ಣವರು ಇದ್ದರು, ರಾಮಸ್ವಾಮಿ ಇದ್ದರು, ಚಂದ್ರಶೇಖರ್ ರೋಡ ಅವರು ಇದ್ದರು. ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರುಗಳು, ಪ್ರಮುಖ ನಾಯಕರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಅವರೆಲ್ಲರ ಸಲಹೆ ಮೇರೆಗೆ ನೀವು ಕೃಷ್ಣಪ್ಪನ ಈ ಸಂಘಟನೆ ವಿಚಾರನ ಬಿಟ್ಬಿಟ್ಟು ನಿಮ್ಮ ಆಲೋಚನೆಗಳು ಚೆನ್ನಾಗಿದೆ, ನೀವು ಬೇರೆ ಸಂಘಟನೆ ಮಾಡಿ ಅಂತ ಒಂದು ಸಲಹೆ ಕೊಟ್ಟರು. ಆ ಸಂದರ್ಭದಲ್ಲಿ ನಾನು ಗೋವಿಂದರಾಜು ಅವರ ಸಲಹೆ ಕೇಳಿದೆ. ಇಲ್ಲ, ಬೇರೆ ಮಾಡೋದು ಬೇಡ, ನಾನು ಕೃಷ್ಣಪ್ಪನ ಹತ್ರ ಮಾತಾಡಿ ನಿಮಗೆ ಇದನ್ನೆಲ್ಲ ತಿಳಿಸ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದ್ರು. ನಂತರ ಅವರು ವಾಪಸ್ ನಮಗೆ ಫೋನ್ ಮಾಡಿ ಹೇಳಿದ್ರು, ಕೃಷ್ಣಪ್ಪನ ಹತ್ರ ಮಾತಾಡಿದ್ದೀನಿ, ಆದರೆ ಯಾರಿಗೂ ಬೇಕಾದರೂ ಸಂಘ ಬಿಟ್ಕೊಡ್ತೀನಿ, ನಾಗರಾಜಿಗೆ ಮಾತ್ರ ಸಂಘ ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ರು. ನಾ ಹೇಳಿದೆ, ಗೋವಿಂದರಾಜು ಅವರೇ ನೀವೇ ಆಗಿ ಅಥವಾ ನಿಮ್ಮ ಮಗನ್ನ ಮಾಡಿ, ನಮ್ಮ ಉದ್ದೇಶ ಸಂಘಟನೆ ಬೆಳಿಬೇಕು, ಸಂಘ ಡೆವಲಪ್ ಆಗಬೇಕು ಅನ್ನೋದು ಅಷ್ಟೇ ಇದ್ದಿದ್ದರಿಂದ ಯಾರಾದರೆ ನಮಗೇನು ನಾವೇ ಆಗಬೇಕು ಅನ್ನೋ ಉದ್ದೇಶ ನಮಗೆ ಇರಲೇ ಇಲ್ಲ. ಆ ಟೈಮ್ನಲ್ಲಿ ಅವರು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು, ಚುನಾವಣೆಗಳ ಹತ್ರ ಇತ್ತು, ಅವರು ಸ್ವಲ್ಪ ಬ್ಯುಸಿ ಇದ್ದರು, ಹಾಗಾಗಿ ಅವರು ಅದಕ್ಕೆ ಸ್ಪಂದಿಸಲಿಲ್ಲ. ಮುಂದಿನ ದಿನದಲ್ಲಿ ನಾವು ಮತ್ತೆ ರಾಜ್ಯದ ಎಲ್ಲ ಮುಖಂಡರುಗಳ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಈ ಕೃಷ್ಣಪ್ಪ ಮತ್ತು ಈ ಅಖಿಲ ಕರ್ನಾಟಕ ಎಳವ ಸಮಾಜದ ಸಹವಾಸ ಬೇಡ, ಅವರೊಬ್ಬರೇ ಇಟ್ಕೊಂಡಿರಲಿ ಅಂತ ಹೇಳಿ ನಾವು ಎಲ್ಲ ರಾಜ್ಯದ ಮುಖಂಡರುಗಳ ಚರ್ಚೆಯ ನಂತರ ನಮ್ಮ ಮುಂದೆ ಔಟ್ಪುಟ್ ಬಂತಂದದೇ ಸುವರ್ಣ ಕರ್ನಾಟಕ ಎಳವ ಸಮಾಜ. ಸುವರ್ಣ ಕರ್ನಾಟಕ ಎಳವ ಸಮಾಜದ ವತಿನಲ್ಲಿ ಸ್ವಾಮೀಜಿಯರ ಮುಂದಾಳತ್ವದಲ್ಲಿ ರಾಜ್ಯದಲ್ಲೆಲ್ಲ ಸಂಘಟನೆ ಮಾಡಿ ನೋಂದಣಿ ಮಾಡಿಸ್ಬೇಕು ಅಂತ ಹೇಳೋ ಟೈಮ್ನಲ್ಲಿ 2015ರಲ್ಲಿ
ಬೀದರ್ ಗುಲ್ಬರ್ಗದಲ್ಲಿ ಮಲ್ಲಿಕಾರ್ಜುನ HB ಮಲ್ಲಿಕಾರ್ಜುನ ಅವರ ಮಗನ ಮದುವೆಗೆ ಹೋದಾಗ ಈ ಕೃಷ್ಣಪ್ಪನವರು ಸ್ವಾಮೀಜಿ ಮುಖಾಂತರವಾಗಿ ನಮಗೆ ಒಂದು ಸಂದೇಶ ಕೊಟ್ಟರು. ಇಲ್ಲ, ನಾನು ಲಿಂಗಾಯತ ಧರ್ಮಕ್ಕೆ ಬದಲಾವಣೆ ಆಗಿದ್ದೀನಿ, ನನಗೆ ಈ ಕೆಲಸ ಕಾರ್ಯಗಳು ಮಾಡೋಕ್ಕಾಗ್ತಾ ಇಲ್ಲ, ನಾಗರಾಜ್ ಅವರಿಗೆ ಈ ಜಾಗನ ವಹಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಹೇಳಿ. ನಾನು ಹೇಳಿದೆ, ಇಲ್ಲ ಇವರೆಲ್ಲ ಈ ಥರ ಮಾಡೋದಿಲ್ಲ, ನಾನು ಆಲ್ರೆಡಿ ಕೇಳಿದ್ದೀನಿ, ಸುಮ್ಮನೆ ಇವರು ಇದೆಲ್ಲ ನಾಟಕ ಮಾಡ್ತಾರೆ, ನಮಗೆ ಬೇಡ, ನಾವು ಆಲ್ರೆಡಿ ಬೇರೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ವಿ. ಅದಾದ ಮೇಲೆ ಮತ್ತೆ ಅವರು 2-3 ಬೇರೆ ಬೇರೆ ಜನಗಳ ಜೊತೆಯಲ್ಲಿ ಮಾಹಿತಿ ಕೊಟ್ಟವಾಗ ನಾನು ಅವ್ರ ಜೊತೆಯಲ್ಲಿ ನೇರವಾಗಿ ಒಂದು ಸಾರಿ ಮಾತಾಡೋಣ ಅಂತೇಳಿ ಮಾಡಿದಾಗ, ಹೌದು ನಾಗರಾಜ್ ಅವರೇ, ನಾನು ಇವಾಗ ಎಳವ ಸಮಾಜದಲ್ಲಿ ಇಲ್ಲ, ನಾನು ಬಸವ ಧರ್ಮನ ಸ್ವೀಕಾರ ಮಾಡಿದ್ದೀನಿ, ಬಸವ ಧರ್ಮಕ್ಕೆ ನಾನು ಧರ್ಮ ಪ್ರಚಾರಕ್ಕಾಗಿ ನನ್ನ ಜೀವನನ ಮೀಸಲಿಡ್ತಾ ಇದ್ದೀನಿ, ನಾನು ಇನ್ನು ಮುಂದೆ ಇದರಲ್ಲಿ ಇರೋಕ್ಕಾಗದೇ ಇರೋದ್ರಿಂದ ಈ ಸಮಾಜನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನೀವು ಮಾತ್ರ ಸಮರ್ಥರು, ಹಾಗಾಗಿ ನಾನು ನಿಮಗೆ ಮಾತ್ರ ಇದನ್ನು ವಹಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು ಎಲ್ಲ ವಿಚಾರಗಳಲ್ಲೂ ನನ್ನ ಜೊತೆ ಇದ್ದಂಥ ರಾಜ್ಯದ ಪ್ರಮುಖ ಮುಖಂಡರುಗಳನ್ನು ನಾನು ಕರೆದು ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ 28 ಜೂನ್ 2015 ನಾನು ಈ ಸಂಘಟನೆಯನ್ನು ವಹಿಸ್ಕೊಂಡೆ. ಈ ಸಂಘಟನೆ ವಹಿಸ್ಕೊಂಡ ನಂತರದಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆದರೆ ನಾನು ಮಾಡಿರುವಂಥ ಕಾರ್ಯಕ್ರಮಗಳನ್ನು ನಾನು ಯಾವತ್ತೂ ಕೂಡ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಅಷ್ಟೊಂದು ಪ್ರಚಾರ ಮಾಡಲಿಲ್ಲ. ಯಾಕೆ? ಅದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಎಲ್ಲರೂ ವಾಟ್ಸಪ್ಪು ಫೇಸ್ಬುಕ್ಕು ಫೋನ್ಗಳಲ್ಲೇ ವಿವರಣೆ ಕೇಳಿದ್ರೆ ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸೋಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಕಾರಣ ಇತ್ತು. ಹಾಗಾಗಿ ದೇವರಾಜ ಅರಸು ಭವನ ಇರ್ಬೋದು, ಶಾಶ್ವತ ಆಯೋಗ ಇರ್ಬೋದು, ಈ ಥರ ಬೇಕಾದಷ್ಟು ನಮ್ಮ ಜನಗಳಿಗೆ ಬರಬೇಕಾದಂಥ ಮಾಹಿತಿ ಕೊರತೆ ನಿವಾರಣೆ ಇರಬಹುದು, ಬೇರೆ ಎಲ್ಲ ರಾಜ್ಯಗಳು ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಘಟಕಗಳು ಮತ್ತು ತಾಲೂಕು ಘಟಕಗಳನ್ನು ರಚನೆ ಮಾಡೋದಿರಬಹುದು, ಸಮಾಜದ ಯಾವುದೇ ವ್ಯಕ್ತಿಗೆ ಯಾವುದೇ ಮೂಲೆಯಲ್ಲಿ ತೊಂದರೆ ಆದರೆ ಅಲ್ಲಿ ಇಮಿಡಿಯೇಟಾಗಿ ನಾವು ಹೋಗಿ ಅದಕ್ಕೆ ಪರಿಹಾರ ಕೊಂಡುಕೊಳ್ಳುವಂಥದ್ದು, ಸಹಾಯ ಮಾಡುವಂಥದ್ದು ಬೇಕಾದಷ್ಟು ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಬೀದರ್ನಲ್ಲಿ ಸಮಾವೇಶ ಮಾಡಿದ್ದೀವಿ, ಗುಲ್ಬರ್ಗದಲ್ಲಿ ಮಾಡಿದ್ದೀವಿ, ರಾಯಚೂರಿನಲ್ಲಿ ಮಾಡಿದ್ದೀವಿ, ಬೇಕಾದಷ್ಟು ಕಡೆಗಳಲ್ಲಿ ನಾವು ವರ್ಷಕ್ಕೆ 1-2 ಈ ಥರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಾಗೆಯೇ ನಮ್ಮ ಸಮಾಜದ ಯಾವುದೇ ವ್ಯಕ್ತಿ ರಾಜ್ಯದ ಯಾವುದೇ ಮೂಲೆಯಲ್ಲಿ ಚುನಾವಣೆಗೆ ನಿಂತಾಗಲೂ ಕೂಡ ಪಕ್ಷಭೇದವನ್ನು ಮರೆತು ನಾವು ಅವ್ರ ಜೊತೆಯಲ್ಲಿ ನಿಂತಿದ್ದೀವಿ, ಚುನಾವಣೆಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೀವಿ. ಸಾಕಷ್ಟು ಕಡೆಗಳಲ್ಲಿ ನಾವು ಚುನಾವಣಾ ಪ್ರಚಾರಕ್ಕೂ ನಿಂತಿದ್ದೀವಿ. ಉದಾಹರಣೆಗೆ ಒಡೆಯರ್ನಹಳ್ಳಿ ಲಕ್ಷ್ಮೀಪುರದಲ್ಲಿ ಹರೀಶ್ ಅನ್ನೋರಿಗೆ ಚುನಾವಣಾ ಪ್ರಚಾರ ಮಾಡಿದ್ದೀವಿ. ಹಾಗೆ ಶ್ರೀರಾಮ್ಪುರದಲ್ಲಿ ತಿಪ್ಪಣ್ಣನವರ ಚುನಾವಣಾ ಪ್ರಚಾರಕ್ಕೆ ಸಂಘಟನೆ ಎಲ್ಲ ಸದಸ್ಯರು ಹೋಗಿದ್ವಿ. ಹಾಗೆ ಬಂಡೆರಾಜಣ್ಣವರ ಚುನಾವಣೆಗೂ ನಾವು ಹೋಗಿ ಅಭಿನಂದನೆಗಳನ್ನು ತಿಳಿಸಿದ್ದೀವಿ. ಅದೇ ರೀತಿಯಲ್ಲಿ ಚನ್ನಸಂದ್ರದಲ್ಲಿ JDSನಿಂದ ನಿಂತಿದ್ದಂಥ ಮುನಿನಂಜಮ್ಮವರ ಚುನಾವಣಾ ಪ್ರಚಾರ ಕೂಡ ನಾವು ಮಾಡಿದ್ದೀವಿ. ಹೀಗೆ ಸಾಕಷ್ಟು ಕೆಲಸಗಳನ್ನು ಮಾಡೋದ್ರ ಜೊತೆಯಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಸಮಾಜ ಬೆಳೆದಿದೆ ಅಂದರೆ, ಒಬ್ಬ ಹೈಕೋರ್ಟ್ನ ಜಡ್ಜ್ ಅವರು ಒಂದು ಎಕ್ಸಾಂಪಲ್ ಉದಾಹರಣೆ ಕೊಡುವಾಗ ಹೆಳವ ಸಮುದಾಯದ ಚಪ್ಪೋಡು ಅಂದರೆ ರೆಕಾರ್ಡ್ಗಳಲ್ಲಿದ್ದಂಥ ಆಧಾರದ ಮೇಲೆ ಇವತ್ತು ಎಷ್ಟೋ ಆಸ್ತಿಗಳು ಮಠಮಾನ್ಯಗಳಿಗೆ ಸಿಕ್ಕಿದವೆ ಅನ್ನುವಂಥ ಪಾಯಿಂಟನ್ನು ಇತ್ತೀಚಿನ ವಿಡಿಯೋಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ತುಂಬ ವೈರಲ್ ಆಗಿದೆ. ಸೊ ಈ ಥರ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ನಮಗೆ ಜನ ಮತ್ತು ನಮ್ಮ ಕಮಿಟಿಯವ್ರ ಕಡೆಯಿಂದ ಸಿಕ್ಕಿದೆ. ಅದಕ್ಕೆ ಬೇಕಾದಂಥ ಪೂರಕವಾದಂಥ ದಾಖಲೆ ಸಮೇತವಾದ ಒಂದು ವಿಡಿಯೋನು ಕೂಡ ನಾನು ಇವತ್ತಿನ ದಿನವೇ ಬಿಡುಗಡೆ ಮಾಡ್ತಾ ಇದ್ದೀನಿ. ಅದನ್ನು 11ನೇ ತಾರೀಕು ನಡೆಯುವಂಥ ಈ ನಮ್ಮ ಮೀಟಿಂಗ್ ಸಭೆಯಲ್ಲೂ ಕೂಡ ನಾನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೀವಿ. ಏನು ಕೆಲಸ ಮಾಡಿದ್ದೀವಿ, ಏನು ಕೆಲಸ ಮಾಡಿಲ್ಲ, ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಪ್ರಮುಖವಾಗಿ ನಾವು ದೇವರಾಜ ಅರಸು ಭವನದಲ್ಲಿ ಒಂದು 2-3 ಬದಲಾವಣೆಗಳನ್ನು ತಂದಿದ್ದೀವಿ. ಏನು ಉಳುವವನಿಗೆ ಭೂಮಿ ಕೊಡಬೇಕಾದ್ರೆ 2 ಎಕರೆ ಅಂತ ಇತ್ತು, 1 ಎಕರೆ ಅಂತ ಇತ್ತು. ಅದನ್ನು ಅಟ್ಲೀಸ್ಟ್ ಅರ್ಧ ಎಕರೆ ಕೊಂಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರೋವರೆಗೂ ಅದು ಸಿಗಬೇಕು ಅಂತ ರೀತಿಯಲ್ಲಿ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ವೈಯಕ್ತಿಕ ಸಾಲದ ವಿಚಾರದಲ್ಲಿ ಒಬ್ಬರು ಬೇರೆ ಔಟ್ಸೈಡರ್ ಬೇರೆಯವರು ಬಂದು ಗ್ಯಾರಂಟಿ ಕೊಡಬೇಕಾದ್ರೆ ಹೆಂಡ್ತಿಗೆ ಗಂಡ ಕೊಡೋ ರೀತಿಯಲ್ಲಿ ಅದಕ್ಕೊಂದು ಅನುಮೋದನೆ ತಗೊಂಡಿದ್ದೀವಿ. ಅದೇ ರೀತಿಯಲ್ಲಿ ಇನ್ನೂ ಬೇಕಾದಷ್ಟು ST ಹೋರಾಟ ನಾವು ಮಾಡಬೇಕು ಅಂತ ಬಂದವಾಗ ನನಗೆ ಸಾಕಷ್ಟು ವಿರೋಧ ಬಂತು. ಬೆಂಗಳೂರು ಭಾಗದಲ್ಲಿ ಇರ್ತಕ್ಕಂಥವ್ರು ಯಾರೂ ಕೂಡ ST ಹೋರಾಟದ ಬಗ್ಗೆ ನಮಗೆ ಸಮಂಜಸ ಇದೆ ಅನ್ನೋದನ್ನು ಹೇಳಲಿಲ್ಲ. ಎಲ್ಲರೂ ಹೇಳೋದು ಒಂದೇ, ನಾವು ಈಗಲೇ ಎಳವ ಅಂತ ಹೇಳ್ಕೊಳಕ್ಕಾಗಲ್ಲ, ಇನ್ನು ST ಅಂತ ಹೇಳ್ಕೊಂಡ್ರೆ ಬದುಕೋಕ್ಕೆ ಆಗಲ್ಲ, ನಮಗೆ ಯಾಕೆ ಬೇಕಿದು ST ಅನ್ನೋ ವಿಚಾರದಲ್ಲಿ ನನ್ನನ್ನು ಎಷ್ಟೋ ಜನ ಮಾತಾಡೋದು ಬಿಟ್ಟರು, ನನ್ನ ವಿಶ್ವಾಸ ಬಿಟ್ಟರು, ಸ್ನೇಹನೂ ಬಿಟ್ಟರು, ನನ್ನ ಕಾಂಟ್ಯಾಕ್ಟ್ಸೇ ಬಿಟ್ಟುಬಿಟ್ರು. ಇವನು ಏನಪ್ಪ ಇವನು ಈ ಥರ ಇದ್ದಾನೆ, ಹೋಗಿ ST. ಹೌದು,
ಎಸ್ ಟಿ ಪರವಾಗಿ ನಾನು ಬಲವಾಗಿ ನಿಂತಿದ್ದೀನಿ. ಕಾರಣ ಇಷ್ಟೇ, ಬೆಂಗಳೂರಿನಲ್ಲಿ ಒಂದು 10ರಿಂದ 20 ಜನ ಮಾತ್ರ ನಾವು ಅನುಕೂಲವಾಗಿದ್ದೀವಿ. ಈ ಸಮಾಜದಲ್ಲಿ ಈ ಜಾತಿನಲ್ಲಿ ಹುಟ್ಟಿರೋಂಥ ಹೊರಗಡೆ ಹೋಗಿ ನೋಡಿ, ಹಂದಿ ಸಾಕ್ತಾ ಇದ್ದಾರೆ, ಮೋರಿಗಳ ಮಧ್ಯೆ ಬದುಕ್ತಾ ಇದ್ದಾರೆ. ಅವ್ರು ಬದುಕ್ತಾ ಇರೋಂಥ ಜಾಗದಲ್ಲಿ ಹಂದಿ ನಾಯಿಗಳು ಕೂಡ ಬದುಕಕ್ಕಲ್ಲ, ಅಂಥ ಒಂದು ನಿಕೃಷ್ಟವಾದ ಜೀವನ ಮಾಡ್ತಾರಂಥ ಈ ಎಳವ ಸಮುದಾಯವನ್ನು ನಾನು ಕಣ್ಣಾರೆ ನೋಡಿದ್ರಿಂದ ನನಗನ್ಸಿದ್ದು ಇವ್ರನ್ನ ಮೇಲ್ ತರಬೇಕು, ಇವ್ರಿಗೊಂದು ಏನಾದರೂ ಮಾಡಬೇಕು ಅಂದರೆ ನಾವು ಈ ಸಮಾಜನ ಎಷ್ಟಿಗೆ ಸೇರಿಸೋದು ಒಂದೇ ದಾರಿ ಅನ್ನೋದು ನನ್ನ ಫೈನಲ್ ನಿರ್ಧಾರ ಆಗಿತ್ತು. ಅದೇ ರೀತಿಯಲ್ಲಿ ಉತ್ತರ ಕರ್ನಾಟಕದ ಪ್ರತಿಯೊಂದು ಕುಟುಂಬನೂ ನನ್ನ ಜೊತೆಯಲ್ಲಿ ನಿಂತ್ಕೊಂತು. ಅದ್ರ ಜೊತೆಯಲ್ಲಿ ನನ್ನ ಕಮಿಟಿನವರು, ನನ್ನ ಸ್ನೇಹಿತರು, ನನ್ನ ಜೊತೆ ನಿಂತಕ್ಕಂಥ ಎಲ್ಲರೂ ಕೂಡ ಸಹಕಾರ ನೀಡಿದ್ರು. ಇದೇ ಸಿದ್ದರಾಮಯ್ಯನವ್ರ ಹತ್ರ 2 ಬಾರಿ ಎಸ್ ಟಿ ಅಧ್ಯಯನ ಸಮಿತಿಗೆ ಹಣ ಬಿಡುಗಡೆ ಮಾಡಿಸಿ, ಮೊದಲನೇ ಬಾರಿ ಅದು ರಿಜೆಕ್ಟ್ ಆದರೂ ಕೂಡ 2ನೇ ಬಾರಿ ಹಣ ಬಿಡುಗಡೆ ಮಾಡಿಸಿ ವರದಿಯನ್ನು ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಿ ಹಂಪಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆದಂಥ ಮಲ್ಲಿಕಾ ಎಸ್ ಗಂಟಿಯವರ ನೇತೃತ್ವದಲ್ಲಿ ಶ್ರೀನಿವಾಸ್ ಅವರು ಆಂಥ್ರಪಾಲಜಿಸ್ಟು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸಿ ಇಡೀ ರಾಜ್ಯವನ್ನು ಸುತ್ತಿಸಿದ್ದೀವಿ. ಅವರಿಗೆ ಊಟ, ವಸತಿ, ನೀರು, ಗಾಡಿ ಬಾಡಿಗೆ, ಜೊತೆಲಿ ಓಡಾಡೋದಕ್ಕೆ ಜನ ಎಲ್ಲವನ್ನೂ ಕೊಟ್ಟಿದ್ದೀವಿ. 4ರಿಂದ 5 ಬಾರಿ ಅವರನ್ನು ಹಂಪಿ ಯೂನಿವರ್ಸಿಟಿನಲ್ಲಿ ಹೋಗಿ ಕಂಡು ಕಾಲಕ್ಕೆ ಏನೇನು ಬರಿಬೇಕು, ಏನೇನು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದೀವಿ. ಇವರು ವರದಿ ಕೊಟ್ಟು 6 ತಿಂಗಳಾದರೂ ಮೈಸೂರಿನ ಬುಡಕಟ್ಟು ಅಧ್ಯಯನದಲ್ಲಿ ಪೆಂಡಿಂಗ್ ಇದ್ದಂಥದ್ದನ್ನು ಆ ಬುಡಕಟ್ಟು ಮುಖ್ಯಸ್ಥರಾದಂಥ ಬಸವೇಗೌಡರನ್ನ ರಿಕ್ವೆಸ್ಟ್ ಮಾಡಿ ಅವರಿಗೆ ಸನ್ಮಾನ ಮಾಡಿ ನಮ್ಮ ಹೊಟ್ಟೆ ಬಟ್ಟೆ ತೋರಿಸ್ಕೊಂಡು ಆ ವರದಿನ ಸರ್ಕಾರಕ್ಕೆ ತಲುಪಿಸೋ ರೀತಿಯಲ್ಲಿ ಮಾಡಿದ್ದೀವಿ. ಇದು 2018ಕ್ಕೆ ಬಂದಂಥ ಮಾಹಿತಿ. 2018ರಿಂದ ಇವತ್ತಿನವರೆಗೂ ಸರ್ಕಾರದಲ್ಲಿ ಇದೆ. ನಾವು ಸಾಕಷ್ಟು ಸಚಿವರನ್ನು, ಶಾಸಕರನ್ನು, ಪ್ರತಿಯೊಬ್ಬರನ್ನು ಮುಖ್ಯಮಂತ್ರಿಗಳಿಂದ ಹಿಡಿದು ನಾವು ಭೇಟಿ ಮಾಡಿದ್ದೀವಿ. ನಮ್ಮ ಜಾತಿಯನ್ನು ನೀವು ಸರ್ಕಾರದವರು, ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಅಂತ ಕೇಳ್ಕೊತಾನೆ ಬಂದಿದ್ದೀವಿ. ಬೇಕಾದಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಆದರೆ ಕೆಲವರು ನಮ್ಗೆ ಹೇಳಿದ್ದಾರೆ, ನಾವು ಎಸ್ ಟಿಗೆ 5%ಇಂದ 7.5%ಗೆ ನಾವೇ ಡಿಮ್ಯಾಂಡ್ ಇಟ್ಟಿದ್ದೀವಿ, ಆ ಡಿಮ್ಯಾಂಡ್ ಮುಗಿಯೋವರೆಗೂ ನಿಮ್ಮ ಜಾತಿನ ನಾವು ಶಿಫಾರಸು ಮಾಡೋಕ್ಕಾಗಲ್ಲ. ಆದರೆ ವಾಸ್ತವಾಂಶ ಅದಲ್ಲ. ಆಲ್ರೆಡಿ ಅಲ್ಲಿರೋತಕ್ಕಂಥವರು ಬೇರೆ ಸಮುದಾಯಗಳನ್ನು ಸೇರಿಸ್ಕೊಂಡ್ರೆ ನಮಗೆ ಬರ್ತಾ ಇರತಕ್ಕಂಥ ಊಟದ ಪಾಲಿನಲ್ಲಿ ಇನ್ನೊಬ್ಬರಿಗೆ ನಾವು ಯಾಕೆ ಕೊಡಬೇಕು ಅನ್ನೋ ಮನೋಭಾವನೆಯನ್ನು ಎಲ್ಲ ಶಾಸಕರು, ಆ ಸಮುದಾಯದ ಮುಖಂಡರುಗಳು ಹೊಂದಿರೋದೇ ಇದಕ್ಕೆ ಮೂಲ ಕಾರಣ ಆಗಿದೆ. MS ಎಳವರು ಹೋರಾಟ ಮಾಡ್ತಿದ್ದಾರೆ, ಅವ್ರ ಮಗ ಮಾಡ್ತಿದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ರಾಜ್ಯದ ಎಲ್ಲ ಮುಖಂಡರುಗಳು, HN ಗೋಗಿಯವರು ಇರ್ಬೋದು, ಮಲ್ಲಿಕಾರ್ಜುನ್ ಇರ್ಬೋದು, ಶ್ರೀಮಂತರು ಇರ್ಬೋದು, ಯಮುನಪ್ಪ ಇರ್ಬೋದು, ಶಿವಶರಣ ಇರಬಹುದು, ಈ ಥರ ಉತ್ತರ ಕರ್ನಾಟಕದ ಭಾಗದ ಜನರು ಅವರ ಜೀವನನೇ ಇದಕ್ಕೋಸ್ಕರ ಮುಡುಪಾಗಿಟ್ಟಿರೋರು ಬೇಕಾದಷ್ಟು ಜನ ಇದ್ದಾರೆ. ಇದಕ್ಕೆಲ್ಲ ನಾವು ಹೋರಾಟ ಮಾಡ್ತಾ ಇರಬೇಕಾದ್ರೆ ಈ ಸಮಾಜದ ಬಗ್ಗೆ ಒಂದು ಹೆಮ್ಮೆ ಬರೋ ರೀತಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಾವು ST ಹೋರಾಟದ ರೂಪುರೇಷೆಗಳನ್ನು ಮಾಡಿ ಬಹಿರಂಗ ಮೆರವಣಿಗೆಗಳ ಮೂಲಕ ಪ್ರತಿ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಮನೆಪತ್ರವನ್ನು ಕೊಟ್ಟಿದ್ದೀವಿ. ತಾಲೂಕು ಮಟ್ಟದಲ್ಲಿ ಸಂಘಟನೆಗಳನ್ನು ಮಾಡಿದ್ದೀವಿ. ಗ್ರಾಮ ಮಟ್ಟದಲ್ಲಿ ನಮ್ಮ ಹೆಳವ ಸಮಾಜದ ಬೋರ್ಡ್ಗಳನ್ನು ಹಾಕ್ಸಿದ್ದೀವಿ. ಇಷ್ಟೆಲ್ಲ ಮಾಡ್ಕೊಂಡು ಬಂದರೂ ಕೂಡ ನಮಗೆ ಇನ್ನೂ ಮಾಡಬೇಕು ಅನ್ನೋ ಆಸೆ ಹಂಬಲ ಇದ್ದರೂ ಕೂಡ ಎಲ್ಲ ಪರ್ಸನಲ್ ಕೆಲಸಗಳು, ನಮ್ಮ ವೈಯಕ್ತಿಕ ವಿಚಾರಗಳನ್ನು ಲೆಕ್ಕಕ್ಕೆ ತಗೊಂಡು ನಮ್ಮ ಕೈಲಾದಷ್ಟು ನಾವು ಕೆಲಸವನ್ನು ನಾವು ಮಾಡಿದ್ದೀವಿ. ಇದಕ್ಕೆ ಸಾಕ್ಷಿ ಸಮೇತವಾಗಿ ನಿಮಗೆ ಒಂದು ವಿಡಿಯೋ ಕೂಡ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಈಗ ಮಠದ ವಿಷಯಕ್ಕೆ ಬಂದರೆ, ಮಠ ನೋಡಿ 2010-12ರಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಒಂದು 7-8ರಲ್ಲೇನೋ ಮಠಕ್ಕೆ ಉದ್ಘಾಟನೆ ಆಗುತ್ತೆ. ಮಠಕ್ಕೆ ಹೋದ್ಮೇಲೆ ಅಲ್ಲಿ ಸ್ವಾಮೀಜಿಯವರು ಅಲ್ಲೇ ನೆಲೆಸಿದ್ರು, ಅಲ್ಲೇ ಅವ್ರ ಕಾಯಕವನ್ನು ಮಾಡಿಕೊಂಡು ಭಿಕ್ಷೆ ಬೇಡ್ಕೊಂಡು ಊರೂರು ಸುತ್ತಕೊಂಡು ಅವ್ರದ್ದೇ ಆದಂಥ ಜೀವನವನ್ನು ಮಾಡ್ತಾ ಬಂದರು. ನಾವ್ಯಾರೂ ಸಹಾಯ ಮಾಡಿಲ್ಲ, ಸಂಘಟನೆಯಿಂದನೂ ಮಾಡಿಲ್ಲ, ಬೇರೆಯವರು ಮಾಡಿಲ್ಲ. ಆದರೆ ಅವರ ಭಕ್ತಾದಿಗಳು ಸಹಾಯ ಮಾಡಿದ್ರು. ಸಮಾಜದ ಪ್ರಮುಖರು ಅವ್ರಿಗೆ ಬೇಕಾದಂಥ ಒಂದು ಸಣ್ಣ ಪುಟ್ಟ ಸಹಾಯಗಳು ಕಾಲಕ್ಕೆ ಅವ್ರು ಏನೇನು ಕೇಳ್ತಿದ್ರು ಅದಕ್ಕೆ ನಾವು ಮಾಡ್ತಾಯಿದ್ವಿ, ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗೋವಿಂದಣ್ಣವ್ರು ಮಾಡಿದ್ದಾರೆ, ಶ್ರೀನಿವಾಸ್ ಅವ್ರು ಮಾಡಿದ್ದಾರೆ, ಆಂಜಿನಪ್ಪ ಅವ್ರು ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಬಂಡೆ ಪ್ರಕಾಶ್ ಅವ್ರು ಮಾಡಿದ್ದಾರೆ. ಬೇಕಾದಷ್ಟು ಜನ ಅವರಿಗೆ ಸಹಾಯವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಓಡಾಡೋದಕ್ಕೆ ಕಾರಿಲ್ಲ ಅಂದಾಗ ನಾವು ಕಾರ್ಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಬೇರೆ ಇನ್ನೊಂದು ಸಮಸ್ಯೆ ಅಂತಂದಾಗ ಅದಕ್ಕೂ ನಾವು ಸ್ಪಂದಿಸಿದ್ದೀವಿ. ಈ ಥರ ಇಲ್ಲ ಇರಬೇಕಾದ್ರೆ ಈಗ BJP ಸರ್ಕಾರದಲ್ಲಿ ನಮ್ಮ ಶ್ರೀಮಠಕ್ಕೆ 1 ಕೋಟಿ ರೂಪಾಯಿಗಳ
ಅನುದಾನವನ್ನು ಬಿಡುಗಡೆ ಮಾಡಿಸೋದ್ರಲ್ಲಿ ಸಂಘಟನೆಯ ಪ್ರಮುಖ ಪಾತ್ರ ಇತ್ತು. ಅದರಲ್ಲಿ ಸಾಕಷ್ಟು ಓಡಾಡಿರುವಂಥದ್ದು ಆಂಜಿನಪ್ಪ, ನಮ್ಮ ಪ್ರಧಾನ ಕಾರ್ಯದರ್ಶಿ ಖಜಾಂಚಿ ಆದಂಥ ಆಂಜಿನಪ್ಪನವರು ಕೂಡ ಪಾತ್ರ ಇದೆ. ಅವರು ಹಗಲು ರಾತ್ರಿ ಹೋರಾಟ ಮಾಡಿ 1 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿಸ್ತಾರೆ. ಆ 1 ಕೋಟಿ ರೂಪಾಯಿಗಳಲ್ಲಿ ಇವತ್ತು ದೊಡ್ಡದಾದ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದೀವಿ. ಇನ್ನೊಂದು ಸರ್ಕಾರ ಅಂದರೆ ಅದೇ BJP ಸರ್ಕಾರದಲ್ಲಿ ಮತ್ತೆ 1 ಕೋಟಿ ರಿಲೀಸ್ ಆಯಿತು. ಆ 1 ಕೋಟಿನಲ್ಲಿ ಊಟದ ಹಾಲು ದೇವಸ್ಥಾನಕ್ಕೆ ಅಂತ ಹೇಳಿ ಮುಜರಾಯಿ ಇಲಾಖೆಯಲ್ಲಿ ಆದಂಥ 1 ಕೋಟಿಯನ್ನು ನಾವು ಊಟದ ಹಾಲು ಕಟ್ಟಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸ್ವಾಮೀಜಿಯವರು. ಆದರೆ ಅರ್ಧ 50 ಲಕ್ಷ ಬಿಡುಗಡೆ ಆಗ್ತಾ ಇದ್ದಂಗೆ ಆ ಸರ್ಕಾರ ಬಿದ್ದೋಗಿದ್ದರಿಂದ ಬದಲಾವಣೆಯಾದ ಸರ್ಕಾರದವರು ಬಾಕಿ 50 ಲಕ್ಷಗಳನ್ನು ಹಾಗೆ ನಿಲ್ಲಿಸಿದ್ದಾರೆ. ಈಗೂ ಅರ್ಧ ಇದೆ. ಈಗಲೂ ಕೂಡ ಅದಕ್ಕೆ ಸರಿಯಾದ ಕಾಂಪೌಂಡ್ ಇಲ್ಲ, ಸರಿಯಾದ ಫಿನಿಶ್ ಆಗಿಲ್ಲ, ಅನ್ಫಿನಿಶ್ಡ್ ಆಗಿದೆ, ಅರ್ಧಂಬರ್ಧ ಕೆಲಸ ಆಗಿದೆ. ಈ ಥರ ಎಲ್ಲ ಆಗಿದೆ. ಇಷ್ಟೆಲ್ಲ ಆದಮೇಲೆ ಇತ್ತೀಚಿನ ದಿನಗಳು 6 ತಿಂಗಳು 1 ವರ್ಷದಿಂದ ಈಚೆಗೆ ಇದೇ ಹಿಂದಿನ ಮಾಜಿ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರು ಅವರು ವೈಯಕ್ತಿಕವಾಗಿ ಏನೇನಾಯಿತು ನಮಗೆ ಇಲ್ಲಿ ಬೇಡ, ಅಪ್ರಸ್ತುತ ಅಂತ ನಾನು ಭಾವಿಸ್ತೀನಿ. ಆದರೆ ಮಠಕ್ಕೆ ಬಂದಾಗ ಸ್ವಾಮೀಜಿಯವರನ್ನು ಮತ್ತೆ ಭೇಟಿ ಮಾಡೋದು, ಬೇರೆಯವ್ರ ಕಡೆಯಿಂದ ಬೇರೆ ವಿಚಾರಗಳನ್ನು ಮುಟ್ಟಿಸೋವಂಥದ್ದು, ನೀವು ಮಠನ ಬಿಟ್ಟೋಗಿ ನಿಮಗೆ 20 ಲಕ್ಷ ಕೊಡ್ತೀನಿ, 30 ಲಕ್ಷ ಕೊಡ್ತೀನಿ ಅಂತ ಹೇಳೋದು, ನಾನು ಮಠದಲ್ಲಿ ಸ್ವಾಮೀಜಿಯಾಗಿ ಕೂತ್ಕೋತೀನಿ, ನಾನು ಬಸವ ತತ್ವಗಳನ್ನು ಅನುಸರಣೆ ಮಾಡ್ತೀನಿ, ನೀವೆಲ್ಲರೂ ಬಸವ ಅನುಯಾಯಿಗಳಾಗಿ ಅಂತ ಹೇಳೋವಂಥದ್ದು, ನೀವು ಮಾಂಸ ತಿನ್ನಬೇಡಿ, ಹೆಂಡ ಕುಡಿಬೇಡಿ, ನೀವೆಲ್ಲರೂ ಕೂಡ ಬಸವ ತತ್ವದ ಅನುಯಾಯಿಗಳಾಗಿ ಬದುಕಬೇಕು, ನಾವೆಲ್ಲರೂ ಬಸವಣ್ಣನ ಕುಟುಂಬದವರು ಅನ್ನೋದು ಮಾತನ್ನು ಹೇಳ್ತಾ ಬರ್ತಾ ಇದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದವ್ರ ಜೊತೆಯಲ್ಲಿ ಅವರು ವಿರೋಧ ಕಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಸ್ವಾಮೀಜಿ ವಿಚಾರದಲ್ಲಿ ಅಲ್ಲಿ ಇವರು ತಮ್ಮ ಚಕ್ರಾಧಿಪತ್ಯ ಸಾಧನೆ ಮಾಡೋದಕ್ಕೋಸ್ಕರವಾಗಿ ಸ್ವಾಮೀಜಿಯವರಿಗೆ ಸಾಕಷ್ಟು ತೊಂದರೆಗಳು ಉಂಟಾಗಿದೆ. ಮಠಕ್ಕೆ ಯಾರೂ ಹೋಗೋದಿಲ್ಲ, ಅವ್ರ ಸಹಾಯಕ್ಕೆ ಯಾರೂ ನಿಲ್ಲೋದಿಲ್ಲ, ಅವರು ಊಟ ತಿಂಡಿ ಬೇರೆ ವ್ಯವಸ್ಥೆಗಳೆಲ್ಲ ಚೆನ್ನಾಗಿ ನಡೀತಾ ಇದ್ದಿದ್ದು ದಿಢೀರಂತ ನಿಂತೋಗುತ್ತೆ. ಈ ಕಾರಣದಿಂದ ಸ್ವಾಮೀಜಿಯವರು ನನಗೆ ಅಲ್ಲಿರೋಕ್ಕೆ ವಾತಾವರಣ ಸರಿ ಇಲ್ಲ ಅನ್ನೋದನ್ನು ನಮ್ಮ ಸಂಘಟನೆ ಮೂಲಕ ತೋಡ್ಕೊಂಡ ಮೇಲೆ ನಾವು ಇದ್ರ ಬಗ್ಗೆ ಸ್ವಲ್ಪ ತಲೆ ಹಾಕಿದ್ವಿ. ತಲೆ ಹಾಕಿ ಈ ಸರ್ಕಾರದಿಂದ ಬರಬೇಕಾಗಿರೋಂಥ 1 ಕೋಟಿ ಮತ್ತು ಇನ್ನೊಂದು ಕೋಟಿ 2 ಕೋಟಿಗಳನ್ನು ರಿಲೀಸ್ ಮಾಡ್ಕೋಬೇಕಾದ್ರೆ ನಮಗೆ ಸರ್ಕಾರದಲ್ಲಿ ಒಂದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದಕ್ಕೆ ಅದರದೇ ಆದಂಥ ಕಾನೂನು ಕಟ್ಟಳೆಗಳಿರುತ್ತೆ. ಸ್ವಂತ ಹೆಸರಿನಲ್ಲಿರುವಂಥ ಯಾವುದೇ ಜಮೀನಿನ ಆಧಾರದ ಮೇಲೆ ಸರ್ಕಾರ ಅನುದಾನಗಳನ್ನು ಕೊಡಲ್ಲ. ಆ ಕಾರಣಕ್ಕೆ ಒಂದು ಒಳ್ಳೆ ಜನ ಇರ್ತಕ್ಕಂಥ ಒಂದು ಟ್ರಸ್ಟನ್ನು ಫಾರ್ಮೇಷನ್ ಮಾಡಿ ಸರ್ಕಾರದ ಹಣ ಬಿಡುಗಡೆ ಮಾಡ್ಕೊಂಡಿದ್ವಿ. ಅದು ಕೆಲಸ ನಡೀತಾ ಇದೆ. ಸೊ ಹೀಗಾಗಿ ಸ್ವಾಮೀಜಿಯವರ ಈ ರೀತಿಯ ಕಿರುಕುಳ, ಸ್ವಾಮೀಜಿಯವರಿಗೆ ಒತ್ತಡ, ಇದೆಲ್ಲವನ್ನು ಗಮನಿಸಿ ಸ್ವಾಮಿಯವರು ಬೇಸರ ಆಗಿ ಬೇರೆ ಎಲ್ಲ ಭಾಗದಲ್ಲೂ ಓಡಾಡಿ ರಾಜ್ಯದ ಎಲ್ಲ ಕಡೆ ತಿರುಗಾಡಿ ಜನರ ಒಂದು ಅಭಿಪ್ರಾಯವನ್ನು ಕಲೆ ಮಾಡಿಕೊಂಡ್ರು. ಯಾಕೆ ಸ್ವಾಮೀಜಿ ನೀವು ಮಠದಿಂದ ನೋಡಿ ಈ ಥರ ಪ್ರೆಷರ್ ಇದೆ, ನಾನು ಹೊರಗಡೆ ಹೋಗಬೇಕಾದಂಥ ಪರಿಸ್ಥಿತಿ ಇದೆ. 1-2 ತಿಂಗಳ ಹಿಂದೆ ಅನ್ಕೋತೀನಿ ನಾನು ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಸ್ವಾಮೀಜಿಯವರನ್ನು ಕರೆಸ್ಕೊಂಡು ಚರ್ಚೆ ಮಾಡಿದ್ದಾರೆ. ನೀವು ಮಠ ಬಿಟ್ಟೋಗಿ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ, ನಾನು ಮಠದಲ್ಲಿರ್ತೀನಿ ಅನ್ನೋ ಮಾತನ್ನು ಕೂಡ ಕೃಷ್ಣಪ್ಪನವರು ಹೇಳಿದ್ದಾರೆ. ಸೊ ನನ್ನನ್ನು ಮಠಕ್ಕೆ ಅಂದರೆ ಈ ಎಳವ ಸಮುದಾಯದ ಪೀಠಾಧ್ಯಕ್ಷರನ್ನಾಗಿ ಕರ್ಕೊಂಡು ಬರಬೇಕಾದ್ರೆ ಸಮಾಜದ ಯಾರ್ಯಾರು ಬಂದಿದ್ದರು ಅವರೆಲ್ಲರನ್ನು ಕರೆದು ನನಗೆ ಹೇಳಿದ್ರೆ ನಾನು ಈ ಸಮಾಜದಲ್ಲಿ ಇರಬೇಕಾ ಹೋಗಬೇಕಾ ಅನ್ನೋ ತೀರ್ಮಾನವನ್ನು ಮಾಡ್ತೀನಿ ಅನ್ನೋ ಒಂದು ಅಭಿಪ್ರಾಯವನ್ನು ಇವರು ಸ್ವಾಮೀಜಿಗಳು ತಿಳಿಸಿರ್ತಾರೆ. ಅದರ ನಂತರದಲ್ಲಿ ಇವರು ಇದು ಆಗದೇ ಇರೋ ಕೆಲಸ ಅಂತ ತಿಳ್ಕೊಂಡು ಮಠದ ಬಗ್ಗೆ ಆಸಕ್ತಿ ಇಟ್ಕೊಂಡು ಮಠ ತನ್ನ ವಶಕ್ಕೆ ಪಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತೆ ಸಂಘಟನೆ ಮುಖಾಂತರವಾಗಿ ಬರ್ತಾ ಇದ್ದಾರೆ. ಸಂಘಟನೆಯಲ್ಲಿ ಈಗಾಗಲೇ ರಾಜ್ಯದ ಎಲ್ಲ ಜನ ಇವ್ರಿಗೆ ಸಮಾಧಾನ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಇದ್ದಿದ್ದರೆ ಬೇರೆ ಯಾರೂ ಎಲ್ಲೂ ಹೋಗ್ತಿರಲಿಲ್ಲ. ಹಾಗಾಗಿ ಸಂಘಟನೆನ ಕೈಗೆ ತಗೊಂಡ್ರೆ ನಾವು ಮಠನ ಈಸಿಯಾಗಿ ಕೈಗೆ ತಗೋಬೋದು ಅಂತ ಭಾವನೆ ಇರ್ಬೋದು ಅಂತ ನನಗನ್ಸುತ್ತೆ. ಹಾಗಾಗಿ ಸಂಘಟನೆ ಕೇಳಬೇಕಾದ್ರೆ ಕೃಷ್ಣಪ್ಪನವರ ಫೇಸ್ ವ್ಯಾಲ್ಯೂಗೆ ಅವ್ರಿಗಿರ್ತಕ್ಕಂಥ ಈ ಜನಪ್ರಚಾರಕ್ಕೆ ಯಾರೂ ಅವರು ಸಂಘಟನೆಯಲ್ಲಿ ಗುರುತಿಸೋದಿಲ್ಲ ಅಥವಾ ಯಾರೂ ಅವರನ್ನು ಆದ್ಯತೆ ಮೇರೆಗೆ ತಗೊಳ್ಳೋದಿಲ್ಲ ಅನ್ನೋ ಒಂದು ಕಾರಣನ ಇಟ್ಕೊಂಡು ಈಗ ನಮ್ಮ ಸಮಾಜದ ಹಿರಿಯರನ್ನು
ಅವರು ಯಾವತ್ತು ನಮಗೆ ಸಂಘ ಬಿಟ್ಕೊಡೋವಾಗ ನನ್ನ ಜೊತೆನಲ್ಲಿ ಯಾರೂ ಸ್ಪಂದಿಸ್ತಾ ಇಲ್ಲ, ಎಲ್ಲ ಮುದಿ ಹಸುಗಳಾಗ್ಬಿಟ್ಟಿದ್ದಾವೆ, ನನ್ನ ಜೊತೆ ಯಾವ ಓಡೋದಿಲ್ಲ, ನೀವು ನಡೆಸ್ಕೊಂಡೋಗಿ ಅಂತ ಹೇಳಿದ್ರಲ್ಲ, ಅಂಥವ್ರನ್ನ ಮತ್ತೆ ವಾಪಸ್ ಕಟ್ಟಿ ಅವ್ರಿಗೆ ಏನು ಹೇಳಿದಾರೋ ಏನೋ ಗೊತ್ತಿಲ್ಲ, ಸುಳ್ಳು ಹೇಳಿದಾರೋ ನಿಜ ಹೇಳಿದಾರೋ ನಮಗೆ ಗೊತ್ತಿಲ್ಲ, ಅವರನ್ನೆಲ್ಲ ಸೇರಿಕೊಂಡು ಈ ಸಮಾಜವನ್ನು ಮತ್ತೆ ನಾವು ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಬರ್ತಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಬಂದಾಗ ನಮ್ಮದು ಒಂದು ಪ್ರಶ್ನೆ. ನಾನು 2 ವರ್ಷಗಳ ಹಿಂದೆ ನನ್ನ ವೈಯಕ್ತಿಕ ಕಾರಣಗಳು ಮತ್ತು ಸಮಾಜ ಬೆಳೀಲಿ ಅನ್ನೋ ದೃಷ್ಟಿಯಿಂದ ರಾಜೀನಾಮೆಯನ್ನು ಕೊಟ್ಟೆ. ಯಾರನ್ನಾದರೂ ಅಂದರೆ ನಮ್ಮ ಕಮಿಟಿನಲ್ಲಿ ಯಾರನ್ನಾದರೂ ಬೇರೆಯವ್ರನ್ನ ನೇಮಿಸ್ಕೊಂಡು ಸಮಾಜವನ್ನು ಮುನ್ನಡೆಸಿ ಅಂತೇಳಿ ಬಿಟ್ಟೆ. ನಾನು ಬಿಟ್ಟ ನಂತರದಲ್ಲಿ 2 ವರ್ಷಗಳಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಣ್ಣ ಕೆಲಸ, ಒಂದು ಸಣ್ಣ ಮೀಟಿಂಗ್ ಕೂಡ ಆಗಲಿಲ್ಲ. ಇದಕ್ಕೆ ಕಾರಣ ಹುಡುಕ್ತಾ ಇದ್ದೀವಿ ಯಾಕೆ ಅನ್ನೋದು. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಯಾರೂ ಬರಲಿಲ್ಲ. ಈಗ ಬಂದು ಸಂಘಟನೆಯನ್ನು ಬಿಟ್ಕೊಡಿ ಅನ್ನೋದು ಸೂಕ್ತವಾ? ಏಕಾಏಕಿ ಬಂದು ನೀವು ರಾಜೀನಾಮೆ ಕೊಡಿ, ನಿಮಗೆ ಟೈಮ್ ಆಗೋಗಿದೆ, ನಿಮಗೆ ನಾವು ಕೊಟ್ಟಿದ್ದೇ 5 ವರ್ಷ. ಸಂಘಟನೆಯನ್ನು ನೀವು ಕೊಡೋದಕ್ಕೆ ನೀವು ಯಾರು? ನಿಮ್ಮ ಆಸ್ತಿನ? ನಿಮ್ಮ ಸ್ವಂತದ್ದ? ಇಲ್ಲ, ಸಾರ್ವಜನಿಕವಾದ ಆಸ್ತಿ. ರಾಜ್ಯದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಆಯ್ಕೆ ಆಗಿದ್ದು ಈ ಕಮಿಟಿ. ಅಂಥ ಕಮಿಟಿಯನ್ನು ರಾಜ್ಯದ ಎಲ್ಲ ಮುಖಂಡರ ಮುಂದೆನೇ ತೀರ್ಮಾನ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಒಂದು. ಎರಡನೇದು, ಈಗ 2025ರಲ್ಲಿ ರಿನ್ಯೂವಲ್ ಆಗಿ ಇನ್ನು ಮುಂದಿನ 5 ವರ್ಷಕ್ಕೆ ಈ ಕಮಿಟಿ ಆಯ್ಕೆ ಆಗಿದೆ. ಸೊ ಹಾಗಾಗಿ ಇದನ್ನು ಬದಲಾವಣೆ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ನಮ್ಮ ಆಲೋಚನೆಯಲ್ಲಿ ಇಲ್ಲ. ಆದರೂ ಕೂಡ ಮೊನ್ನೆ ನಮ್ಮ ಸಮಾಜದ ಪ್ರಮುಖರು ಒಂದಷ್ಟು ಜನ ಕೃಷ್ಣಪ್ಪನವ್ರ ಜೊತೆಯಲ್ಲಿ ಬಂದು ನೀವು ರಾಜೀನಾಮೆ ಕೊಟ್ಬಿಡಿ, ನಾವು ನಡೆಸ್ಕೊಂಡು ಹೋಗ್ತೀವಿ. ಇದು ಅಖಿಲ ಕರ್ನಾಟಕ ಎಳವ ಸಮಾಜ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸಂಘಟನೆ. ನಾನು ಕೃಷ್ಣಪ್ಪನವ್ರ ಜೊತೆಯಲ್ಲಿ ಒಂದಷ್ಟು ಜನ ಬಂದರು, ಇಷ್ಟು ಜನ ಬಂದರು, ಪ್ರಮುಖರು ಬಂದಿದ್ದರು. ಆದರೆ ಈ ವಿಷಯನ ನಾನು ಏಕಾಏಕಿ ಅಷ್ಟಕ್ಕೆ ತೀರ್ಮಾನ ತಗೊಳ್ಳೋಕ್ಕೆ ಬರೋಲ್ಲ. ನಾನು ರಾಜ್ಯ ಕಮಿಟಿ ಮತ್ತು ರಾಜ್ಯದ ಎಲ್ಲ ಮುಖಂಡರ ಅಭಿಪ್ರಾಯ ಕೇಳಿ ನಿಮಗೆ ತಿಳಿಸ್ತೀನಿ, ಒಂದು 20ರಿಂದ 30 ದಿನ ಟೈಮ್ ಬೇಕಾಗತ್ತೆ ಅಂತ ನಾನು ಹೇಳಿ ಕಳಿಸಿದ್ದೆ. ಅದಕ್ಕೆ ಅವರಿಗೆ ಉತ್ತರ ಕೊಡಬೇಕಲ್ಲ ಅಂತ ಹೇಳಿ ನಾನು ಇದೇ ಭಾನುವಾರ 11ನೇ ತಾರೀಕು ರಾಜ್ಯ ಕಮಿಟಿ ಮತ್ತು ರಾಜ್ಯದ ಮುಖಂಡರುಗಳನ್ನು ಸಭೆ ಕರೆದಿದ್ದೀನಿ. ಈ ಸಭೆ ಕರೆದ ತಕ್ಷಣದಲ್ಲಿ ನಾವು ಎಲ್ಲೂ ಕೂಡ ಯಾರ ಬಗ್ಗೆನೂ, ಕೃಷ್ಣಪ್ಪನವ್ರ ಬಗ್ಗೆ ಆಗಿರ್ಬೋದು, ಬೇರೆ ಯಾರ ಬಗ್ಗೆ ಆದರೂ ಕೂಡ ನಾವು ಎಲ್ಲೂ ಕೂಡ ಅಪಪ್ರಚಾರ ಮಾಡೋದು ಅಥವಾ ಬೇರೆ ಏನಾದರೂ ಹೇಳೋ ಅಂಥದ್ದು ಅಥವಾ ಅವ್ರ ಬಗ್ಗೆ ಕೀಳರಿಮೆ ಮೂಡೋ ರೀತಿ ಮಾಡೋ ಅಂಥದ್ದು ಯಾವುದೇ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ನಾವು ಏನೂ ಹಾಕಿರಲಿಲ್ಲ. ಸಭೆಗೂ ಕೂಡ ಒಂದು ಇನ್ವಿಟೇಷನ್ ಮಾಡಿಸಿದ್ರೆ ಬರೀ ಫೋನಲ್ಲೇ ನಾವು ಕರೆದು ತೀರ್ಮಾನ ಮಾಡಿ ಈ ತೀರ್ಮಾನವನ್ನು ಅವ್ರಿಗೆ ತಿಳಿಸ್ಬೇಕು ಅನ್ನೋ ಮನೋಭಾವನೆಯಲ್ಲಿ ನಾವು ಇದ್ವಿ. ಆದರೆ ನಿನ್ನೆ ದಿನ ಅಂದರೆ 7ನೇ ತಾರೀಕು 6ನೇ ತಾರೀಕು ಕೃಷ್ಣಪ್ಪನವರು ಒಂದು ಡ್ರಾಫ್ಟ್ ಮಾಡಿ ರಾಜ್ಯದ ಮುಖಂಡರು ಮತ್ತು ಎಳವ ಬಂಧುಗಳಲ್ಲಿ ಅವರ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇಡೋದ್ರ ಜೊತೆಯಲ್ಲಿ ಕೆಲವು ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಒಂದು ಕಂಕ್ಲೂಷನ್ ಕೊಡಬೇಕಾಗಿತ್ತು. ಆ ಕಂಕ್ಲೂಷನ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನನ್ನ ಮೇಲೆ ಗುರುತರವಾದ ಆಪಾದನೆ ಏನು, ಯಾವ ಕಾರಣಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಇದ್ದಾರೆ ಅಂತ ಬಂದರೆ, ಸಂಘಟನೆ ತಟಸ್ಥವಾಗಿದೆ ಅನ್ನೋ ಒಂದು ಕಾರಣ ಬಿಟ್ಟು ಬೇರೆ ಏನೂ ಇಲ್ಲ. ನನಗೆ ಸಂಘಟನೆಯನ್ನು ಕೊಟ್ಟಾಗ 2016ನೇ ಇಸ್ವಿ, ಅಧಿಕಾರ ಬದಲಾವಣೆ ಆಗಿದ್ದು ಜೂನ್ 15, 2015 ಆದರೂ ಕೂಡ ಸಂಘದ ದಾಖಲೆ ಪತ್ರಗಳನ್ನು ಕೊಟ್ಟಿದ್ದು 2016ರಲ್ಲಿ. ಆ ಸಂಘದ ದಾಖಲೆಗಳ ಪ್ರಕಾರ 2,57,000 ರೂಪಾಯಿ ಒಂದು FD ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ. ಅದು ಹಾಗೆ ಸಂಘಟನೆಯಲ್ಲಿ ಇದೆ. ಜೊತೆಯಲ್ಲಿ ಬ್ಯಾಂಕ್ ಬ್ಯಾಲೆನ್ಸು ನನಗೆ ಹ್ಯಾಂಡ್ ಓವರ್ ಮಾಡುವಾಗ ಇದ್ದಿದ್ದು 57,000 ರೂಪಾಯಿ ಹಾಗೇ ಇದೆ. ಬೊಮ್ಮಸಂದ್ರದಲ್ಲಿರ್ತಕ್ಕಂಥ ಕಟ್ಟಡದ ಬಾಡಿಗೆ ಹಣ 2003ರಿಂದ 2015ರವರೆಗೂ ಅವರು ಲೆಕ್ಕ ಕೊಟ್ಟಿಲ್ಲ. 2015ರಿಂದ ನಾವು ಕೇಳಿದವಾಗ 2022ನೇ ಇಸ್ವಿವರೆಗೂ ಕೂಡ ನಮಗೆ ಬಾಡಿಗೆ ಹಣ ಕೊಡಲಿಲ್ಲ. ಕಾರಣ ಏನು ಅಂದರೆ, ಆ ಕಟ್ಟಡದ ಉಸ್ತುವಾರಿಯನ್ನು ವೀರಸಂದ್ರದಲ್ಲಿದ್ದಂತಹ VP ನಾರಾಯಣಪ್ಪನವರ ಬಾಡಿಗೆ ಅವರೇ ತಗೊಂಡು ಅದನ್ನು ರಿಪೇರಿ ಮಾಡೋದು, ಬೇರೆ ಏನಾದರೂ ಸಣ್ಣ ಪುಟ್ಟ ಇದ್ದರೆ ನೋಡಿಕೊಂಡು ಅವರ ಸ್ವಂತ ಅಕೌಂಟ್ನಲ್ಲಿ ದುಡ್ಡು ಇಟ್ಕೊಂಡಿದ್ದರು. 2022 ಫೆಬ್ರವರಿನಲ್ಲಿ
ನಾವು ಗಾಂಧಿ ಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡುವಾಗ ಅವರಿಗೆ ನಾನು 2 ಲಕ್ಷ ಚಿಲ್ಲರೆ ಒಟ್ಟಿಗೆ ಹಾಕಿದ್ದಾರೆ. 2022ರಲ್ಲಿ 2,54,000 74,000 ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ಅಮೌಂಟು ಅಲ್ಲೇ ಇದೆ. 2022 ನಂತರದಲ್ಲಿ ಬಾಡಿಗೆದಾರನ ನೇರವಾಗಿ ಸಂಪರ್ಕ ಮಾಡಿ ಬಾಡಿಗೆ ಹಣನ ನಾವು ಖಾತೆಗೆ ಜಮಾ ಮಾಡ್ತಾ ಇದ್ದೀವಿ, ಅದು ಅಲ್ಲೇ ಇದೆ. ಈಗ 8 ತಿಂಗಳ ಹಿಂದೆ ಅಂಗನವಾಡಿಯವರು ಮತ್ತು ಮಳೆ ಜಾಸ್ತಿ ಬಂದಿದ್ದರಿಂದ ಕೆಳಗಡೆ ರೋಡಲ್ಲಿ ಚೇಂಬರ್ ಕಿತ್ಕೊಂಡು ಬಂದು ಚೇಂಬರ್ ಬಂದಿದ್ದ ಕಸ ಕಡ್ಡಿ ಮತ್ತು ಈ ಡ್ರೈನೇಜ್ ಎಲ್ಲವೂ ಕೂಡ ಬಿಲ್ಡಿಂಗ್ನ ಒಳಗಡೆ ನುಗ್ಗಿ ರೋಡಿಂದ 2 ಅಡಿ ಕೆಳಗಡೆ ಇದ್ದಿದ್ದರಿಂದ ಪೂರ್ತಿ ತುಂಬಿಕೊಂಡು ರಾತ್ರಿ ಬಾಡಿಗೆಯವರು ಖಾಲಿ ಮಾಡ್ಕೊಂಡು ಹೋದರು. ಹಾಗಾಗಿ ನಾವು ಅದನ್ನು ಇವತ್ತವರೆಗೂ ಬೇರೆಯವ್ರಿಗೆ ಬಾಡಿಗೆ ಕೊಡೋಕ್ಕಾಗಿಲ್ಲ. 8 ತಿಂಗಳಿಂದ ಖಾಲಿ ಇದೆ. 8 ತಿಂಗಳ ಹಿಂದಿನವರೆಗೂ ಬಾಡಿಗೆ ಹಣ ನೇರವಾಗಿ ಅಕೌಂಟಿಗೆ ಬಂದಿದೆ, ಅದು ಅಲ್ಲೇ ಇದೆ. 2015ರಲ್ಲಿ ನಾವು ಏನು ತೊಗೊಂಡ್ವಿ ಅದರ ಎಲ್ಲ ಲೆಕ್ಕಪತ್ರಗಳು, ಎಲ್ಲ ಅಮೌಂಟ್ಗಳು, 1 ರೂಪಾಯಿ ನಾವು ಖರ್ಚು ಮಾಡಿಲ್ಲ. ನಾವೇನು ಕಾರ್ಯಕ್ರಮ ಮಾಡಿದ್ದೀವಿ, ಸಮಾವೇಶ ಮಾಡಿದ್ದೀವಿ, ಪ್ರವಾಸ ಮಾಡಿದ್ದೀವಿ, ಎಲ್ಲವನ್ನೂ ಕೂಡ ನಾನು ಮತ್ತು ನನ್ನ ಜೊತೆಯಲ್ಲಿರೋ ಕಮಿಟಿ ಮೆಂಬರ್ಗಳೇ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ, ಬೇಕಾದಷ್ಟು ಟೈಮ್ ಕೊಟ್ಟಿದ್ದೀವಿ. ನನ್ನ ಮೇಲಿರೋಂಥ ಒಂದೇ ಒಂದು ಆಪಾದನೆ ಏನು, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅಧ್ಯಕ್ಷರು. ಯಾರು ಹೇಳ್ತಾ ಇರೋದು ಇದನ್ನು? ಯಾರು ಫೋನ್ ಎತ್ತಿಲ್ಲ? ನಾನು ಉತ್ತರ ಕರ್ನಾಟಕದಲ್ಲಿ ಯಾರೋ 2-3 ಜನ ನನ್ನ ಜಾಗದಲ್ಲಿ ನೀವು ಬಂದು ಕುಂತ್ಕೊಳ್ಳಿ, ರಾತ್ರಿ 10 ಗಂಟೆಗೆ 11 ಗಂಟೆಗೆ ಫೋನ್ ಮಾಡ್ತಾರೆ. ಏನು ಹೇಳ್ತಾರೆ? ಅಧ್ಯಕ್ಷರೇ ಮಲಗಿದ್ದೀರಾ? ಹೇ ಮಲಗಿಬಿಟ್ಟಿರ್ಬೇಕು ಅಂತ ಮಾಡಿದವ್ರಿ, ಎದ್ದಿದ್ದೀರಾ ಅಂತಾರೆ. ಊನಪ್ಪ ಎದ್ದಿದ್ದೀನಿ. ಊಟ ಮಾಡಿದ್ರಾ? ಊಟ ಮಾಡಿದೆ ಗುರು. ಇಲ್ಲ, ನಾವು ಸ್ನೇಹಿತರೆಲ್ಲ ಕುತ್ಕೊಂಡು ಮಾತಾಡ್ತಿದ್ದೋ, ನಮ್ಮ ಅಧ್ಯಕ್ಷಂಗೆ ಫೋನ್ ಹಚ್ತೀನಿ ನೋಡಿ, ಈಗ ನನ್ನ ಫೋನ್ ಎತ್ತಾನೆ ನೋಡು, ಟಕ್ಕಂತ ಎತ್ಕೊಂತಾನೆ. ಅವ್ನು ಫೋನ್ ಮಾಡಿ ಹಿಂಗೆ ಹೇಳ್ದೇರಿ ನಮ್ಮ ಕಾಕ ಮಾತಾಡ್ತಾನೆ ನೋಡಿ ಅಂತ ಪಕ್ಕದವನು ಕೊಡ್ತಾನೆ. ಅವನು ಅಲ್ಲೋರಿ ಚೆನ್ನಾಗಿದ್ದೀರಿ, ಊಟ ಮಾಡಿರಿ, ನಿದ್ದೆ ಮಾಡಿರಿ ಎಲ್ಲ ಆದಮೇಲೆ ಮತ್ತೆ ಇನ್ನೊಬ್ಬನು ಕೊಡ್ತಾನೆ. 10ರಿಂದ 15 ಜನ ಗುಂಪು ಕಟ್ಕೊಂಡು ಕೂತಿರೋರ ಫೋನನ್ನು ನಾನು ಎಷ್ಟೊತ್ತವರೆಗೂ ಎತ್ತಬೇಕು? ಸಮಾಜದ ಕೆಲಸ ಮಾಡೋದ್ರ ಜೊತೆಯಲ್ಲಿ ನನ್ನ ಕೆಲಸನೂ ಇರಬೇಕಲ್ವಾ? ಯಾರೋ 1-2 ಫೋನ್ ಎತ್ತಲಿಲ್ಲ ಅಂದರೆ ಉತ್ತರ ಕರ್ನಾಟಕದಿಂದ ಬರ್ತಾರೆ ಬೆಂಗಳೂರಿಗೆ, ಹೇಮನಪ್ಪ ಅಂತ ಒಬ್ಬರು ಬರ್ತಾರೆ. ಅವ್ರು ಬಂದರೆ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಪಿಕಪ್ ಮಾಡಬೇಕು, ಅವ್ರನ್ನ ಹೋಟ್ಲಲ್ಲಿ ರೂಮ್ ಮಾಡಿಕೊಡ್ಬೇಕು, ಮತ್ತೆ ಅವ್ರನ್ನ ಪಿಕಪ್ ಮಾಡಿ ಸರ್ಕಾರಿ ಕಚೇರಿಗಳಿಗೆ ಸುತ್ತಿಸ್ಬೇಕು, ಬೇರೆ ಬೇರೆ ಕಡೆ ಎಲ್ಲ ಸುತ್ತಿಸ್ಬೇಕು, ಅವ್ರಿಗೆ ಬೇರೆ ಬೇರೆ ಅನುಕೂಲ ಮಾಡಲಿಲ್ಲ ಅಂದರೆ ನನ್ನ ಫೋನ್ ಎತ್ತಲ್ಲ. ಸೊ ಈ ಥರದ್ದು ನಮಗೂ 100 ಸಮಸ್ಯೆಗಳಿದೆ. ನೀವು ನಮ್ಮ ಜಾಗದಲ್ಲಿ ಕೂತ್ಕೊಂಡು ಸಮಾಜ ಸೇವೆ ಮಾಡಿ ಸಂಘದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಎಲ್ಲ ನಾನಾ ರೀತಿ ಕೆಲಸಗಳನ್ನು ಮಾಡಿದವಾಗ ಅದರ ನಿಜವಾದ ಕಷ್ಟ ಏನು, ಸುಖ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾವು ಇದ್ರ ಬಗ್ಗೆ 2ನೇ ಮಾತಿಲ್ಲ. ಸಂಘಟನೆ ಯಾವತ್ತೂ ಕೂಡ ನಿಂತ ನೀರಾಗಬಾರ್ದು. ಹೌದು, ನಾವು ಅದನ್ನು ಒಪ್ತೀವಿ. ಇವತ್ತು ಇಷ್ಟು ದೊಡ್ಡ ಫೈಟ್ ಆಗೋಕ್ಕೆ, ಇಷ್ಟು ದೊಡ್ಡ ಗೊಂದಲ ನಡೆಯೋದಕ್ಕೆ ಕಾರಣ ಏನು? ಸಂಘಟನೆಯನ್ನು ನಾವು 2015ರಲ್ಲಿ ನಾವು ತಗೊಂಡವಾಗ ಇದ್ದಂಗೆ ಇಟ್ಟಿದ್ದಿದ್ರೆ ಇವತ್ತು ಯಾರೂ ಬರ್ತಿರಲಿಲ್ಲ. ಇವತ್ತು ಬರ್ತಾ ಇರೋದು ಸಂಘಟನೆಯಲ್ಲಿ ಒಂದು ನೇಮ್ ಆಗಿದೆ. ಸರ್ಕಾರದ ಲೆವೆಲ್ನಲ್ಲಿ ಹೆಳವ ಕಮ್ಯುನಿಟಿ ಬಗ್ಗೆ ಒಂದು ಎಚ್ಚರ ಮೂಡಿದೆ. ಹೆಳವರು ಇದ್ದಾರೆ ಅನ್ನೋ ಮರಿವು ಮೂಡಿಸಿದ್ದೀವಿ. ಎಲ್ಲಿ ಹೋದರೂ ಕೂಡ ಐಡೆಂಟಿಫೈ ಮಾಡ್ತಾರೆ. ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಉಪಮುಖ್ಯಮಂತ್ರಿಗಳ ಹತ್ರ, MLA ಮಿನಿಸ್ಟ್ರಿ ಯಾರ ಹತ್ರ ಹೋದ್ರು ಕೂಡ ನಾಗರಾಜ ಹೆಳವ ಸಮಾಜದವ್ ನೀವು ಅಂತ ಗುರುತಿಸೋ ಲೆವೆಲ್ಗೆ ನಾವು ಕೆಲಸ ಮಾಡಿರೋದಕ್ಕೆ ತಾನೇ ಇವತ್ತು ಜನ ಫೈಟ್ ಮಾಡ್ತಾವ್ರೆ. ಇದು ನಮ್ಮನೆ ಆಸ್ತಿನೂ ಅಲ್ಲ, ನಮ್ಮ ಅಪ್ಪನ ಮನೆ ಆಸ್ತಿನೂ ಅಲ್ಲ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಅಧಿಕಾರ ವಹಿಸ್ಕೋಬೋದು, ಮಾಡ್ಬೋದು. ಆದರೆ ಅದಕ್ಕೆ ಒಂದು ರೀತಿ ನೀತಿ ಇದೆ. ಚುನಾವಣೆಗಳ ಮುಖಾಂತರ ಬರಬೇಕಾಗತ್ತೆ. ಚುನಾವಣೆ ಮಾಡೋಣ, ಮೆಂಬರ್ಸ್ ಮಾಡೋಣ, ಇಡೀ ಕರ್ನಾಟಕದಲ್ಲಿ ಮೆಂಬರ್ಸ್ ಮಾಡೋಣ. ನೀವು ಮಾಡಿ, ನಾನು ಮಾಡ್ತೀನಿ, ಬೇರೆಯವರು ಮಾಡಲಿ. ಇದೆಲ್ಲ ಆದ ನಂತರದಲ್ಲಿ ಸದಸ್ಯರನ್ನು ಆಯ್ಕೆ ಮಾಡೋಣ, ಐಡೆಂಟಿ ಕಾರ್ಡ್ ಕೊಡೋಣ, ವೋಟರ್ ಲಿಸ್ಟ್ ಮಾಡೋಣ, ಎಷ್ಟು ಜನ ಎಲಿಜಿಬಲ್ ಇದ್ದಾರೆ ನೋಡೋಣ, ಎಲ್ಲರಿಗೂ ಕೊಟ್ಟು ಪ್ರತಿಯೊಬ್ಬರಿಗೂ ಮೆಂಬರ್ ಮಾಡಿ ಆ ನಂತರದಲ್ಲಿ ಚುನಾವಣೆ ಮೂಲಕ, ಅಂದರೆ ಮುಂದಿನ ಚುನಾವಣೆಯಲ್ಲಿ ಪ್ರಿಪೇರ್ ಆಗಿ ಚುನಾವಣೆ ಮೂಲಕವಾಗಿ ಅಧಿಕಾರಕ್ಕೆ ಬರೋದು ಹೇಗಿದೆ? ನನಗೆ ಬಿಟ್ಕೊಟ್ಬಿಡಿ, ನಾನು ಇವಾಗ ಖಾಲಿ ಇದ್ದೀನಿ ಅಂತ ಬರೋದು ಹೇಗಿದೆ? ಖಾಲಿ ಇರೋದು ಮುಖ್ಯ ಅಲ್ಲ. ಹಿಂದೆ ನೀವೇ ಇದ್ರಲ್ಲ, ಏನು ಮಾಡಿದ್ರಿ ನೀವು? ಯಾಕೆ ಎಲ್ಲ ಸಂಘಟನೆಗಳು ಒಡೆದೋಯ್ತು? ಯಾಕೆ ಎಲ್ಲ ಬೇರೆ ಬೇರೆ ಕಡೆ ಸಂಘಟನೆ ಮಾಡಿಕೊಂಡು ರಾಜ್ಯದಲ್ಲಿ 10 ಸಂಘಟನೆಗಳು ಉಟ್ಕೊಂತು? ಇದೆಲ್ಲ ನಿಮಗೆ ಗೊತ್ತಿದೆ. ನನಗೇನು ಹೊಸದಾಗಿ ಹೇಳಬೇಕು ಅಂತ ಏನೂ ಇಲ್ಲ. ಇದು ರಾಜ್ಯದ ಮುಖಂಡರಿಗೂ ಗೊತ್ತು, ಜನತೆಗೂ ಗೊತ್ತು.
ಸೊ ಹಾಗಾಗಿ 11ನೇ ತಾರೀಕು ನಡೀತಾ ಇರುವಂಥ ಈ ಒಂದು ರಾಜ್ಯ ಮಟ್ಟದ ಕಮಿಟಿ ಮತ್ತು ಮುಖಂಡರ ಸಭೆಗೆ ತಮ್ಮನ್ನು ನಾನು ಏನು ನನ್ನ ಹತ್ರ ಬಂದು ಸಂಘಟನೆಯನ್ನು ಬಿಟ್ಕೊಡಿ ಅಂತ ಕೇಳಿದ್ರು, ಅವರಿಗೆ ನಾನು ಉತ್ತರ ಕೊಡಬೇಕಾಗಿದೆ. ಆ ಉತ್ತರ ಕೊಡೋಕ್ಕೋಸ್ಕರವಾಗಿ ನಾನು ನನ್ನ ಅಭಿಪ್ರಾಯಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು ಕಲೆ ಹಾಕಿ ಅವರಿಗೆ ತಿಳಿಸೋಕ್ಕೋಸ್ಕರ ಮಾತ್ರ ಈ ಮೀಟಿಂಗ್ನ ಕರೆದಿರೋವಂಥದ್ದು. ಹಾಗಾಗಿ ನಾನು ಅವರನ್ನು ಯಾರು ನನ್ನನ್ನು ಬಂದು ಕೇಳಿದ್ರು ಅವ್ರಿಗೆ ನಾನು ಮೀಟಿಂಗಿಗೆ ಕರೀಲಿಲ್ಲ ಅಂದರೆ ಅವ್ರು ಆಲ್ರೆಡಿ ಬಂದು ನಮ್ಮನ್ನು ಪ್ರಶ್ನೆ ಕೇಳಿದ್ದಾರೆ. ಅವ್ರಿಗೆ ಉತ್ತರ ಕೊಡೋದು ನಮ್ಮ ಜವಾಬ್ದಾರಿ. ಅವ್ರಿಗೆ ಹೇಳಿದ್ದೀನಿ, ನನ್ನ ಸಮಾಜದ ಮುಖಂಡರು ಮತ್ತು ಕಮಿಟಿಯವ್ರನ್ನ ಕೇಳಿ ನಿಮ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಅವ್ರಿಗೆ ಉತ್ತರ ಕೊಡೋಕ್ಕೋಸ್ಕರವಾಗಿ ಈ ಸಭೆ ಕರೆದಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಉದ್ದೇಶ ಇಲ್ಲ, ಅಭಿಪ್ರಾಯ ಇಲ್ಲ. ಇಷ್ಟನ್ನು ತಾವು ಮನಗಂಡು ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಸಂಘಟನೆಯನ್ನು ಯಾವ ರೀತಿ ಬೇಕಾದ್ರೂ ತೊಗೊಂಡೋಗ್ಬೋದು. ಆದರೆ ಅದು ಕಾನೂನು ಚೌಕಟ್ಟಿನಲ್ಲಿರಬೇಕು. ಯಾವುದೋ ಒಬ್ಬ ವ್ಯಕ್ತಿಯ ಆಸ್ತಿ ಆಗಬಾರ್ದು, ಯಾರೋ ಒಬ್ಬ ವ್ಯಕ್ತಿಯ ನಿರ್ಧಾರ ಆಗಬಾರ್ದು. ಇದು ಸಮಾಜ ಬೆಳಿಬೇಕು. ನಾನು ಹೇಳಿರೋದು ಕಡಿಮೆ ಅವಧಿನಲ್ಲಿ, ಇನ್ನೂ 106 ಕೆಲಸಗಳು ಬಾಕಿ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಇದೇ ರೀತಿ ವಿಡಿಯೋ ಮಾಡಿ ಕೊಡ್ತಾ ಹೋಗ್ತೀನಿ, ನೀವು ನೋಡಿ. ಅಷ್ಟಾದರೂ ಲಾಸ್ಟ್ನಲ್ಲಿ ಒಂದು ಫೈನಲ್ ಆಗಿ ಒಂದು ನನ್ನ ಪ್ರಶ್ನೆ, ನನ್ನ ಮೇಲೆ ಇರ್ತಕ್ಕಂಥ ಆಪಾದನೆಗಳೇನು? ಯಾವ ಕಾರಣಕ್ಕೆ ನೀವು ನನ್ನನ್ನು ಬೇಡ ಅಂತ ಇರೋದು? ಗುರುತರವಾದ ಆಪಾದನೆ ಇದೆಯಾ? ದುಡ್ಡು ಮೋಸ ಮಾಡಿದ್ದೀನಾ? ಅವ್ಯವಹಾರ ಮಾಡಿದ್ದೀನಾ? ಯಾರ ಹತ್ರ ಆದರೂ ದುಡ್ಡು ಇಸ್ಕೊಂಡಿದ್ದೀನಾ? 2015ರಿಂದ ಇಲ್ಲಿವರೆಗೂ ಒಂದೇ ಒಂದು ರೂಪಾಯಿ ಯಾರ ಹತ್ರನೂ ಸದಸ್ಯತ್ವ ಹಣ ಅಂತಾಗಲಿ, ದೇಣಿಗೆ ಅಂತಾಗಲಿ, ಡೊನೇಷನ್ ಅಂತಾಗಲಿ ಯಾರ ಹತ್ರನೂ ನಾನು ತೊಗೊಂಡೇ ಇಲ್ಲ. ನನ್ನ ಕಮಿಟಿನವರು ತೊಗೊಂಡಿಲ್ಲ. ನನ್ನ ಮೇಲಿರ್ತಕ್ಕಂಥ ಆಪಾದನೆ ಒಂದೇ, ಸಂಘ ತಟಸ್ಥವಾಗಿದೆ, ನಿಷ್ಕ್ರಿಯವಾಗಿದ್ದರೆ ಇಷ್ಟು ಫೈಟ್ ನೀವು ಯಾಕೆ ಮಾಡ್ತಿರ್ಲಿಲ್ಲ ಅಲ್ವಾ? ಹಾಗಾಗಿ ನಿಷ್ಕ್ರಿಯವಾಗಿಲ್ಲ, ಇದು ಆ್ಯಕ್ಟಿವ್ ಆಗಿದೆ, ಆದರೆ ಒಳಗಡೆ ಇದೆ, ಹೊರಗಡೆ ಗೊತ್ತಾಗಿರಲಿಲ್ಲ. ಈಗ ನೀವು ಬಂದ ಮೇಲೆ ಹೊರಗಡೆಗೆ ಬರ್ತಾ ಇದೆ. ಭಾಳ ಸಂತೋಷ. ಎಲ್ಲರಿಗೂ ಅಧಿಕಾರ ಸಿಗಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಈ ಒಂದು ಸಮಾಜದಲ್ಲಿ ಎಲ್ಲರಿಗೂ ಕೂಡ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ಅಂಬೇಡ್ಕರ್ ವಾದವನ್ನು ನಾನು ಒಪ್ತೀನಿ. ಆದರೆ ಅಡ್ಡದಾರಿನಲ್ಲಿ ಬರೋದು ಬೇಡ. ನೇರವಾದ ದಾರಿನಲ್ಲಿ ಸದಸ್ಯತ್ವ ತಗೊಂಡು ಸದಸ್ಯರ ಮುಖಾಂತರವಾಗಿ, ಚುನಾವಣೆಗಳ ಮುಖಾಂತರವಾಗಿ ಯಾರು ಬೇಕಾದರೂ ಗೆಲ್ಲಿ, ಯಾರು ಬೇಕಾದರೂ ವಹಿಸ್ಕೊಳ್ಳಿ. ಅಲ್ಲಿ ನಾನು ಅಧ್ಯಕ್ಷನಾದಾಗಿಂದ ನಾನು ಬಿಟ್ಟು ಕೊಡೋವರೆಗೂ ಕೂಡ ಒಂದೊಂದು ಪೈಸದ ಲೆಕ್ಕ, ಆಸ್ತಿ ಪತ್ರ ಲೆಕ್ಕ ಏನೇನಿದೆ ಅದೆಲ್ಲವನ್ನು ಜೋಪಾನವಾಗಿ ಸೀಲು ಮಾಡಿ ಗಂಟು ಮೂಟೆ ಕಟ್ಟಿ ನಿಮಗೆ ಸಮಾಧಾನ ಆದಮೇಲೆ ಸಂಘದಿಂದ ಆಚೆ ಬರ್ತೀನಿ. ನಿಮಗೆ ಎಷ್ಟು ಜವಾಬ್ದಾರಿ ಇದೋ ಅದಕ್ಕೆ 100 ಪಟ್ಟು ಜವಾಬ್ದಾರಿ ನನಗೂ ಇದೆ. ನಾನು ಈ ಸಮಾಜದವನೇ, ನಾನು ಬೇರೆ ಜಾತಿಗೆ ಹೋಗಿಲ್ಲ, ನಾನು ಬೇರೆ ಜಾತಿನ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನನ್ನ ಧರ್ಮ ಪ್ರಚಾರ ಮಾಡ್ತೀನಿ, ನನ್ನ ಎಳವ ಸಮಾಜದವ್ರು ನನ್ನ ಮನೆ ಬಾಗಿಲು ಬರಬೇಡಿ ಅಂತ ನಾನು ಹೇಳಿಲ್ಲ. ಯಾರ ಬಗ್ಗೆನೂ ನಾನು ಧಿಕ್ಕಾರಕ್ಕೆ ಹೋಗಿಲ್ಲ. ಎಳವ ಸಮುದಾಯದವ್ರನ್ನ ನಾನು ಯಾರನ್ನೂ ಇನ್ನೊಬ್ಬರನ್ನ ಚೂ ಬಿಟ್ಟು ಡಿವೈಡ್ ಮಾಡಿಲ್ಲ. ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ, ನನ್ನ ಬಗ್ಗೆನೂ ಎನ್ಕ್ವೈರಿ ಮಾಡಿ. ಸಮಾಧಾನ ಇದ್ದರೆ ಇರೋಣ, ಇಲ್ವಾ ಒಳ್ಳೆ ರೀತಿಯಲ್ಲಿ ಹೋಗೋಣ. ನನಗೂ ಮಾತಾಡೋಕ್ಕೆ ಬರುತ್ತೆ. ನಾನೇನು ಸುಮ್ಮನೆ ಕೂತ್ಕೊಂಡು ಇಲ್ಲಿ ಮಾಡ್ತಾ ಇಲ್ಲ. ನಾನೇನು ಫ್ರೀಯಾಗಿದ್ದೀನಿ, ಸಂಘಟನೆ ಮಾಡ್ತೀನಿ. ನನಗೇನು ಸಂಬಳ ಕೊಡ್ತಾ ಇದ್ದೀರಾ? ಸರ್ಕಾರದಿಂದ ಸವಲತ್ತು ಕೊಡ್ತಾ ಇದೆಯಾ? ಸಮಾಜದ ಮಟ್ಟದಲ್ಲಿ ಏನೋ ನಾವು ಬದುಕ್ತಾ ಇದ್ದೀವಾ? ಈ ಜಾತಿನಲ್ಲಿ ಹುಟ್ಟಿದ್ದೀವಿ, ಈ ಜಾತಿನಲ್ಲಿ ಇರ್ತೀವಿ, ಈ ಜಾತಿನಲ್ಲೇ ಸಾಯ್ತೀವಿ. ನಾನು ಬೇರೆ ಧರ್ಮಕ್ಕೆ ಪಲಾಯನ ಮಾಡೋನಂತೂ ಅಲ್ಲ. ಇದು ಖಂಡಿತ ಬರೆದಿಟ್ಕೊಳ್ಳಿ. ನಮಸ್ಕಾರ. ನನ್ನ ಮಾತಿನ ಬರದಲ್ಲಿ ಏನಾದರೂ ಅಪ್ಪಿತಪ್ಪಿ ನಿಮಗೆ ನೋವಾಗುವಂಥ ಶಬ್ದಗಳೇನಾದರೂ ಇದ್ದರೆ ನಾನು ಕ್ಷಮೆ ಕೋರ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದ್ದಂಥ ಎಲ್ಲ ಸನ್ನಿವೇಶಗಳನ್ನು ಗಮನಿಸ್ಕೊಂಡಾಗ ನನಗೆ ಸ್ವಲ್ಪ ಉದ್ವೇಗ ಆಗಿರೋದು ನಿಜ. ಆದರೆ ನನ್ನ ಉದ್ದೇಶ ಅದಲ್ಲ. ಇನ್ನೊಮ್ಮೆ ನನ್ನ ಭಾಷಣ ಅಥವಾ ನನ್ನ ಮಾತಿನಲ್ಲಿ ತಪ್ಪಿದರೆ ಕ್ಷಮೆ ಕೋರ್ತೀನಿ. ಭಾನುವಾರ ತಪ್ಪದೆ ನೀವೆಲ್ಲ ದಯವಿಟ್ಟು ಬರಬೇಕು. ಬಂದು ನಿಮ್ಮ ಅಭಿಪ್ರಾಯಗಳನ್ನು, ಈ ಸಂಘಟನೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ಕೊಡಬೇಕು. ಇಲ್ಲ ಅಂದರೆ ಯಾರೋ ಒಬ್ಬ ವ್ಯಕ್ತಿಯ ಪಾಲು ಮೇಕೆ ತಿಂದು ಕುರಿ ಮುತ್ತಿಗೆ ಕೋತಿ ತಿಂದು ಕುರಿ ಮುತ್ತಿಗೆ ಬಳಿತು ಅನ್ನೋ ರೀತಿ ಆಗಬಾರ್ದು. ಯಾರು ನನ್ನ ಮುಖ ನೋಡಿಕೊಂಡ್ರೆ ಸಂಘಟನೆ ಬಿಡಲ್ಲ ಅಂದರೆ ಬೇರೆಯವ್ರನ್ನ ಸ್ವಲ್ಪ ಪ್ರತಿಷ್ಠಿತ ವ್ಯಕ್ತಿಗಳನ್ನ ಮುಂದೆ ತಂದುಕೊಂಡು ಆ ಪ್ರತಿಷ್ಠಿತ ವ್ಯಕ್ತಿಗಳ ಮುಖಾಂತರವಾಗಿ ಹಿಡ್ಕೊಂಡು ಆಮೇಲೆ ಅವರನ್ನು ಸೈಡ್ ಮಾಡಿ ಅವ್ರ ಹೆಸರಿಗೆ ಮಸಿ ಬೆಳೆದು ನಾನು ಮುಂದೆ ಬರೋ ರೀತಿಯಲ್ಲಿ ನನ್ನಲ್ಲಿ ಬುದ್ಧಿ ಇಲ್ಲ. ನಾನು ನೇರವಾಗಿ ಸಮಾಜದ ಜೊತೆ ಇದ್ದೀನಿ, ಸಂಘಟನೆ ಜೊತೆ ಇರ್ತೀನಿ, ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ. ನನ್ನ ತಪ್ಪುಗಳೇನಾನ ಇದ್ದರೆ ನಾನು ಮನುಷ್ಯನೇ, ತಿಳಿಸಿ ಹಿಂಗಿದೆ ಅಂತ
ತಿದ್ದುಕೊಂಡು ನಡೀತೀನಿ. ನಮಸ್ಕಾರ.